ಸರ್ವೇಭ್ಯೋ ನಮಃ. ಕಳೆದ 4 ದಿವಸಗಳಿಂದ ವಿದ್ವಾನ್ ಗಣೇಶ ಭಟ್ಟ ಹೋಬಳಿಯವರು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ಶ್ರೀ ಲಲಿತಾ ಸಹಸ್ರನಾಮವನ್ನು ಕುರಿತ ತಮ್ಮ ಉಪನ್ಯಾಸ ಮಾಲಿಕೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಇದು 41ನೆಯ ಸರಣಿ. ಇದಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಹೊತ್ತು ಈ ಪ್ರಕೃತ ಸರಣಿ ಸಂಪನ್ನವಾಗೋದಿದೆ. ಇದರ ಆಯೋಜನೆಯಲ್ಲಿ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಮತ್ತು ಹಲವಾರು ನ್ಯಾಸಕರ್ತರ ಉದಾರವಾದ ಸಹಾಯ ನಮಗೆ ಒದಗಿ ಬಂದಿದೆ. ಶ್ರೀಮತಿ ನರಸಮ್ಮ ಮತ್ತು ಶ್ರೀ ನರಸಿಂಹಯ್ಯ ದತ್ತಿ ಹಾಗೂ ಆಸ್ಥಾನ ವಿದ್ವಾನ್ ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ದತ್ತಿ ಮತ್ತು ಶ್ರೀ ಪ್ರಕಾಶ್ ಎಂಬವರ ದತ್ತಿಯ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ರೂಪುಗೊಂಡಿದೆ. ಈ ಒಂದು ಅವಸರದಲ್ಲಿ ಎಲ್ಲ ನ್ಯಾಸಕರ್ತರಿಗೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀ ಲಲಿತಾ ಸಹಸ್ರನಾಮವನ್ನು ಕುರಿತು ವಿದ್ವಾನ್ ಗಣೇಶ್ ಭಟ್ಟ ಹೋಬಳಿಯವರು ನಮಗೆ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾ ಬಂದಿದ್ದಾರೆ. 40 ಸರಣಿಯ ಆಗಿ ಸಂಪನ್ನಗೊಂಡು ಈ ಹೊತ್ತು 41ನೆಯ ಸರಣಿ ಕೂಡ ಸಂಪನ್ನವಾಗೋದಿದೆ. ಏನು ಹೆಸರುಗಳನ್ನು ಕುರಿತು ವ್ಯಾಖ್ಯಾನ ಅದು ನಮಗೆ ಸರಳ ಅಂತ ಯಾರು ಭಾವಿಸಿದರೆ ಅದು ಬಹಳ ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಭಾಷ್ಯವನ್ನು ಬರೆದಂತಹ ಭಾಸ್ಕರ ರಾಯ ಮಖಿಗಳೇ ಒಂದು ಮಾತನ್ನು ಹೇಳ್ತಾರೆ. ಯದ್ ಬ್ರಹ್ಮಾಣಿ ರಮೇಶ ಪ್ರಭೃತಿ ದಿವಿಷದಾಂ ವಿಸ್ಮಯಾಧಾನ ದಕ್ಷಂ ತತ್ರೈಕಸ್ಯಾಪಿ ನಾಮ್ನಃ ಕಥಮಿವ ವಿವೃತಿಂ ಮಾದೃಶಃ ಕರ್ತುಮೀಷ್ಟೆ ಅಂತ ಸ್ವಯಂ ಭಾಷ್ಯ ಬರೆದವರು ಭಾಸ್ಕರ ರಾಯ ಮಖಿಗಳು ಸೌಭಾಗ್ಯ ಭಾಸ್ಕರದಲ್ಲಿ. ಇಷ್ಟು ದಿವ್ಯವಾದ ಶ್ರೀನಾಮಗಳಿಗೆ ಅದರಲ್ಲಿ ಒಂದು ನಾಮಕ್ಕಾದರೂ ನಾನು ಅರ್ಥ ಬರೆಯೋದು ನನ್ನಂಥವರಿಗೆ ಹೇಗೆ ಸಾಧ್ಯವಾಗತ್ತೆ ಅಂತ ಅಷ್ಟು ಸರ್ವತಂತ್ರ ಸ್ವತಂತ್ರರು ಹೇಳಿದ್ದು. ಹೀಗಾಗಿ ಹಲವು ವಿದ್ಯಾಶಾಖೆಗಳಲ್ಲಿ ಪಾರಿಣತೆ ಇರಬೇಕಾಗತ್ತೆ, ಬಹಳ ಅಂತರ್ದೃಷ್ಟಿ ಇರಬೇಕಾಗತ್ತೆ, ತಪಸ್ಸಿರಬೇಕಾಗತ್ತೆ. ನಮ್ಮ ವಿದ್ವಾನ್ ಗಣೇಶ್ ಭಟ್ಟ ಹೋಬಳಿಯವರು ನಮ್ಮ ಸಂಸ್ಥೆಯ ಮೇಲಿರುವ ಅಭಿಮಾನದಿಂದ ಆ ಕೆಲಸವನ್ನು ನಮಗೆ ಎಲ್ಲರಿಗೂ ಸಾಧಕರ ಒಂದು ಉಪಯೋಗಕ್ಕಾಗಿ ಅನನ್ಯವಾಗಿ ಮಾಡಿಕೊಡ್ತಾ ಬಂದಿದ್ದಾರೆ. ಇದಕ್ಕಾಗಿ ಎಲ್ಲ ಶ್ರೋತೃಗಳ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ದತ್ತಿಯ ಆಯೋಜಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ. ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚಾ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತ ವನೇವ ಹರ್ಮೇವ ಸಮಕರ ನಿಪಾತೋ ಹಿಮಕರಃ. ವನೇವ ಹರ್ಮೇವ ಸಮಕರ ನಿಪಾತೋ ಹಿಮಕರಃ. ನನ್ನ ವೇದಾಂತ ಬಂಧುಗಳೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ನ್ಯಾಸ ಪರಿವಾರದವರೇ, ಹಿರಿಯರೇ,
ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ ಈ ದಿನದ ಕೊನೆಯ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ 967ನೆಯ ನಾಮವಾದಂತಹ ಸುಮಂಗಲಿ ಎನ್ನುವಂತಹ ನಾಮದ ಚಿಂತನೆಯನ್ನು ನಾವು ಮಾಡ್ತಾ ಇದ್ವಿ. ಅವಳು ಮಂಗಲ ಸ್ವರೂಪಳು, ಆದ್ದರಿಂದಲೇ ಅವಳ ಹೆಸರು ಸುಮಂಗಲಿ ಅಂತ. ಈ ನಾಮವನ್ನು ಹೇಳ್ತಾ ಜಗತ್ತಿನಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ಮಂಗಳ ವಸ್ತು ಯಾವುದು ಅಂತಂದರೆ ಬ್ರಹ್ಮತನ್ ಮಂಗಲಂ ವಿದುಹು, ಪರಬ್ರಹ್ಮ ವಸ್ತುವೇ ಪರಮ ಮಂಗಲವಾದಂಥದ್ದು. ಯಾಕೆಂದರೆ ಆತ್ಮವಸ್ತು ಎನ್ನುವಂಥದ್ದು ಅದು ಅರಿವಿನ ಪುಂಜ. ಆ ಯಾವುದು ನಮಗೆ ಅರಿವನ್ನು ಕೊಡುತ್ತೋ, ಯಾವುದು ಅರಿವಿನ ಸ್ವರೂಪವೇ ಆಗಿರುತ್ತೋ ಅದೇ ನಿಜವಾಗಿ ಎಲ್ಲ ಮಂಗಲಗಳಿಗೂ ಮಂಗಳವಾದ ಪರಮ ಮಂಗಳ ಸ್ವರೂಪವಾದದ್ದು. ಆದ್ದರಿಂದಲೇ ಬ್ರಹ್ಮತನ್ ಮಂಗಲಂ ವಿದುಹು, ಆ ಬ್ರಹ್ಮವಸ್ತುವನ್ನೇ ಪರಮ ಮಂಗಲ ಅಂತ ಶಾಸ್ತ್ರ ಕರೆದಿದೆ. ದೇವಿ ಆ ಬ್ರಹ್ಮಸ್ವರೂಪಿಣಿ ಆದ್ದರಿಂದ ಅವಳು ಸಹ ಸುಮಂಗಲಿ ಅಂತ ಕರೆಸ್ಕೊಂಡಿದ್ದಾಳೆ. ನಮ್ಮಲ್ಲಿ ಸಾಮಾನ್ಯವಾಗಿ ಹೆಣ್ಣುಮಕ್ಕಳು ಒಂದು ನಮಸ್ಕಾರ ಮಾಡಿದಾಗ ವೇದದ ಮೂಲಕ ಆಶೀರ್ವಾದ ಮಾಡುವಂಥ ಕ್ರಮ ಉಂಟು. ಸುಮಂಗಲಿ ರಿಯಂ ವಧೂ ಅಂತ ಹೇಳಿ, ಅಂದರೆ ನೀನು ಸದಾ ಸುಮಂಗಲಿ ಆಗು, ಮಂಗಳ ರೂಪಿಣಿಯಾಗಿ ಬಾಳು ಅಂತ ಹೇಳುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಈ ನಾಮದ ವಿವರಣೆಯನ್ನು ನೋಡ್ತಾ ಮತ್ತೆ ಶೋಭನಂ ಮಂಗಲಂ ಮಾಂಗಲ್ಯಾಭರಣಾದಿಕಂ ಅಸ್ಯಾಹ ಅಸ್ತೀತಿ ತಥಾ ಅಂತ ಹೇಳಿ ಚಂದ್ರಿಕಾ ವ್ಯಾಖ್ಯಾನಕಾರರು ಅವಳು ಆಭರಣವನ್ನು ಧರಿಸಿದವಳು. ಅಂದರೆ ನಾನು ನಿನ್ನೆ ಹೇಳಿದ್ದೇನೆ, ದೇಹದಲ್ಲಿ ಧಾರಣೆ ಮಾಡುವ ಎಲ್ಲ ಆಭರಣಗಳು ಅವು ಮಾಂಗಲ್ಯಾಭರಣಗಳಲ್ಲ. ಅವು ಬಂಗಾರದ್ದೇ ಇರಬಹುದು ಬೇರೆ ಆಭರಣಗಳು, ಆದರೆ ಅವಕ್ಕೆ ಮಾಂಗಲ್ಯಾಭರಣ ಅಂತ ಹೆಸರಿಲ್ಲ. ಆದರೆ ಕಂಠಸೂತ್ರ ಉಂಟಲ್ಲ, ಅದು ಬರೀ ಒಂದು ದಾರ ಇರ್ಬೋದು, ಅದರೊಳಗೆ ತಾಳಿ ಇಲ್ಲದೆ ಇರ್ಬೋದು, ಅರಿಶಿನ ಕೊಂಬಿರ್ಬೋದು ಅದರ ಜಾಗದೊಳಗೆ. ಅದೊಂದು ದೊಡ್ಡ ಮಂಗಲಕರವಾದಂಥ ಒಂದು ಆಭರಣ. ಹಾಗಾಗಿ ಮಾಂಗಲ್ಯಾಭರಣ ಎನ್ನುವಂಥ ಹೆಸರು ಇದ್ದರೆ ಅದು ಸಲ್ಲುವುದು ಕಂಠಸೂತ್ರಕ್ಕೆ ಮಾತ್ರ. ಹಾಗಾಗಿ ನಮ್ಮಲ್ಲಿ ಆ ಒಂದು ವ್ಯವಸ್ಥೆ ಬಂದಿದೆ. ಮದುವೆ ಸಂದರ್ಭದಲ್ಲಿ ಏನನ್ನಾರೂ ಕೊಡ್ರಿ, ಏನನ್ನಾರೂ ಬಿಡ್ರಿ, ದಟ್ ಈಸ್ ಇಮ್ಮಟೀರಿಯಲ್. ಆದರೆ ಆ ಮಾಂಗಲ್ಯ ಸೂತ್ರ ಅನ್ನೋದುಂಟಲ್ಲ, ಅದಕ್ಕೆ ಪೂಜೆ, ಹೀಗೆ ಅಂತ. ಆ ಹಿನ್ನೆಲೆಯಲ್ಲಿ ಅವಳು ಜಗನ್ಮಂಗಲ ರೂಪಿಣಿ, ಆದ್ದರಿಂದಲೇ ಅವಳ ಹೆಸರು ಸುಮಂಗಲಿ ಅಂತ ಆಗಿದೆ ಅಂತ. ಮತ್ತು ಮುಂದಿನ ನಾಮ ಸುಖಕರಿ ಅಂತ, ಸುಖವನ್ನು ನೀಡುವವಳು ಅಂತ. ಸುಖಕರ್ತೃತ್ವಾತ್ ಸುಖಕರಿ ಅಂದರೆ ಅವಳು ಸುಖದ ಒಡತಿ, ಸುಖದ ಸ್ವಾಮಿನಿ, ಆದ್ದರಿಂದಲೇ ಅವಳು ಸುಖಕರಿ ಅಂತ, ಸುಖವನ್ನು ಉಂಟು ಮಾಡುವವಳು ಅಂತ ಅರ್ಥ. ನೀವು ಕೇಳ್ಬೋದು, ಅದೇನ್ರಿ ಆಶ್ಚರ್ಯ, ಅವಳು ಯಾಕೆ ಸುಖಕರಿ ಅಂತ ಹೇಳಬೇಕು ಅಂತ. ಎಲ್ಲರತ್ತೂ ಇನ್ನೊಬ್ಬರಿಗೆ ಸುಖ ಕೊಡ್ಲಿಕ್ಕೆ ಆಗೋದಿಲ್ಲ, ಇದನ್ನು ನೆನಪಿಟ್ಕೊಳ್ಬೇಕು ನಾವು. ಯಾರು ಸ್ವತಃ ಸುಖ ಸ್ವರೂಪದವರೇ ಆಗಿರ್ತಾರೋ ಒಂದು, ಎರಡನೆಯದು ಆ ಸುಖವನ್ನು ಕೊಡುವುದು ಹೇಗೆ ಅಂತ ಯಾರಿಗೆ ಗೊತ್ತಿರುತ್ತದೆಯೋ ಇವರು ಮಾತ್ರ ಇನ್ನೊಬ್ಬರಿಗೆ ಸುಖವನ್ನು ಕೊಡಬಲ್ಲರು. ಒಂದು ದೃಷ್ಟಿಯಲ್ಲಿ ನೋಡಿದರೆ ಭೌತಿಕ ವಸ್ತುಗಳು ನಮ್ಮೆಲ್ಲರ ಹತ್ರ ಉಂಟು, ಆದರೆ ಆ ವಸ್ತುವಿನ ಮೂಲಕ ನಾವು ಬೇರೆಯವರಿಗೆ ಎಷ್ಟು ಜನರಿಗೆ ಸುಖ ಕೊಡ್ತೇವೆ ನಾವು, ಅಲ್ವಾ? ಹಾಗಾಗಿ ಯಾವನು ಸ್ವತಃ ಸುಖ ಸ್ವರೂಪನೋ ಅಥವಾ ಸುಖ ಸ್ವರೂಪಳೋ ಅವರು ಅಥವಾ ಅವಳು ಮಾತ್ರ ಬೇರೆಯವರಿಗೆ ಸುಖ ಕೊಡೋದಕ್ಕೆ ಸಾಧ್ಯ. ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬನ ಹತ್ರ 100 ರೂಪಾಯಿ ಇದ್ದರೆ ಅವನು ಮಾತ್ರ ಇನ್ನೊಬ್ಬರಿಗೆ 99 ರೂಪಾಯಿಯನ್ನು ಕೊಡಬಲ್ಲ, ಅಲ್ವಾ? ಆದರೆ ಅವನ ಹತ್ರನೇ 1 ರೂಪಾಯಿ ಇದ್ದರೆ ನೀನು 100 ರೂಪಾಯಿ ಕೊಡು ಅಂದರೆ ಹೇಗೆ ಕೊಡೋದಕ್ಕೆ ಸಾಧ್ಯ?
ಹಾಗೆ ನಾವೇ ಯಾವಾಗಲೂ ಅಯ್ಯೋ ನನ್ನ ಗೋಳು ಯಾರಿಗೆ ಬೇಕ್ರಿ ಅಂಥೇಳಿ ಹಿಂಗೆ ಮಾಡ್ಕೊಳ್ತಾನೇ ಇದ್ದರೆ ನಾವು ಹೊಸದಾಗಿ ದುಃಖ ಕೊಡೋದು ಬೇಡ. ನಮ್ಮನ್ನು ನೋಡಿದರೆ ಅವ್ರಿಗೆ ದುಃಖ ಆಗಿಬಿಡ್ತದೆ. ಬೆಳಗಾತ ಎದ್ದು ಸಂಜೆವರೆಗೂ ಸಹ ಅದೇ ಜಪ. ನನ್ನಂತಹ ಸಮಸ್ಯೆ, ನನ್ನಂತಹ ಗೋಳು, ನನ್ನಂತಹ ದುಃಖ ಪ್ರಪಂಚದಲ್ಲಿ ಇನ್ಯಾರಿಗೂ ಇಲ್ಲ ಅಂತ ಒಂದು ನೆನಪಿಟ್ಕೊಳ್ಬೇಕು. ಭಗವಂತ ಯಾರನ್ನೂ ದುಃಖಿಗಳನ್ನಾಗಿ ಮಾಡೋದಿಲ್ಲ, ಯಾರನ್ನೂ ಹೊಸತಾಗಿ ಸುಖಿಗಳನ್ನಾಗಿ ಮಾಡೋದಿಲ್ಲ. ಯಾಕೆಂದರೆ ಮೂಲತಃ ನಾವೆಲ್ಲರೂ ಸಹ ಸುಖ ಸ್ವರೂಪದವರೇ. ನಮ್ಮ ಸ್ವರೂಪವೇ ಸುಖ. ಅದು ಇಲ್ಲ ಅಂತ ಆದದ್ದಿದ್ದರೆ ಗಾಢ ನಿದ್ರಾವಸ್ಥೆಯಲ್ಲಿ ನಾವು ಸುಖವನ್ನು ಅನುಭವಿಸ್ತಾ ಇರಲಿಲ್ಲ. ನಮ್ಮ ಸ್ವರೂಪ ದುಃಖವೇ ಆದದ್ದಿದ್ದರೆ ಆಗಲೂ ನಮ್ಮ ದುಃಖವೇ ಆಗಬೇಕಾಗಿತ್ತು. ಆಗತ್ತಾ ಯಾರಿಗಾದ್ರೂ? ಗಾಢ ನಿದ್ರಾವಸ್ಥೆಯಲ್ಲಿ ದುಃಖವೇ ಆಗತ್ತೆ ಅಂತಾದರೆ ಡಾಕ್ಟ್ರೇ ನನಗೆ ನಿದ್ದೆ ಮಾಡೋದಿಲ್ಲ, ಮಾತ್ರೆ ಕೊಡಿ ಅಂತ ಯಾರೂ ಕೇಳ್ತಾ ಇರಲಿಲ್ಲ. ನಿದ್ದೆ ಬರದೇ ಇರೋದಕ್ಕೆ ಮಾತ್ರೆ ಕೊಡಿ ಅಂತ ಕೇಳ್ತಿದ್ರು. ಯಾಕೆ? ಅದು ನಮ್ಮ ಸುಖ ಸ್ವರೂಪ ಅಲ್ವಾ? ಅದೇ ನಿಜವಾಗಿ. ಹಾಗೆಯೇ ನೀನು ಜಾಗ್ರತ್ತಿನಲ್ಲಿ ಇರುವುದನ್ನು ಕಲಿ. ಅದನ್ನು ಕಲಿಯದೇ ಇದ್ದರೆ ನಿನ್ನ ಹಣೆ ಬರಹ ಅದು ಅಷ್ಟೇ. ಹಾಗಾಗಿ ನಾವೆಲ್ಲರೂ ಮೂಲತಃ ಸುಖ ಸ್ವರೂಪದವರೇ. ಆದರೆ ದುಃಖ ಅನ್ನೋದನ್ನು ನಾವು ಬಲವಂತವಾಗಿ ಅಂಟಿಸಿಕೊಂಡಿರ್ತೇವೆ ಲೋಕ ವ್ಯವಹಾರದಲ್ಲಿ ಅತಿಯಾಗಿ ತೊಡಗಿ. ಅದಕ್ಕೋಸ್ಕರನೇ ನಾವೇನು ಮಾಡ್ತೇವೆ ಕೇಳಿದರೆ ಬಹಳಷ್ಟು ಸಲ ಆ ಸುಖದ ನಿರೀಕ್ಷಣೆಯಲ್ಲಿ ಬರುವ ದುಃಖವನ್ನೇ ಸುಖ ಅಂತ ಅಂದ್ಕೊಂಡು ಬಿಡ್ತೇವೆ. ಬಹಳಷ್ಟು ಸಲ ಬರೇ ಸುಖದ ನಿರೀಕ್ಷಣೆ ನಮ್ಮದು, ಆ ನಿರೀಕ್ಷಣೆಯೇ ಸುಖ. ಹಾಗಾಗಿ ನಮಗೆಲ್ಲೋ ಒಂದು ಕಡೆಗೆ ನಮ್ಮ ನಿಜ ಸ್ವರೂಪದ ಸುಖ ಕಳೆದು ಹೋಗಿದೆಯೇನೋ ಅನ್ನುವಷ್ಟರ ಮಟ್ಟಿಗೆ ನಾವು ಅದರಿಂದ ದೂರ ಸರಿತೀವಿ. ಪ್ರಾಯಶಃ ನಿದ್ರಾವಸ್ಥೆ ಒಂದನ್ನು ಬಿಟ್ಟರೆ ಬೆಳಗಿಂದ ಎದ್ದು ಬೈಗಿನವರೆಗೆ ನಮ್ಮ ಸ್ಥಿತಿ ಹೀಗೇನೆ. ಬಹಳಷ್ಟು ಜನರಿಗೆ ಚಡಪಡಿಸು ಹೋರಾಟ ಗುದ್ದಾಟ. ಯಾತಕ್ಕೆ? ಮೊದಲು ಗಳಿಸೋದಕ್ಕೆ, ಆಮೇಲೆ ಗಳಿಸಿದ್ದನ್ನು ರಕ್ಷಣೆ ಮಾಡೋದಕ್ಕೆ, ಆಮೇಲೆ ಅವನಷ್ಟಿಲ್ವಲ್ಲ ಅಂತ ಒದ್ದಾಡೋದಕ್ಕೆ. ಇದಲ್ವ ಹಣೆ ಬರ ನಮ್ಮದು. ಹಾಗಾಗಿ ಇದರಿಂದ ನಾವು ಸುಖದಿಂದ ದೂರ ಸರಿತೇವೆ ಅಷ್ಟೇ ಹೊರತನು ನಾವು ನಿಜವಾದ ಸುಖವನ್ನು ಪಡೆಯೋದಿಲ್ಲ. ತಪಸ್ವಿಗಳ ಹತ್ರ, ಜ್ಞಾನಿಗಳ ಹತ್ರ ಏನಿರುತ್ತೆ ಭೌತಿಕ ವಸ್ತು, ಆದರೆ ಅವರ ಸುಖವನ್ನು ಯಾರಾದರೂ ಕದಿಯೋದಕ್ಕೆ ಸಾಧ್ಯನಾ? ಇಲ್ಲ. ಹಾಗಾಗಿ ಅದು ನಮ್ಮ ನಿಜ ಸ್ವರೂಪ. ಸುಭಾಷಿತ ಒಂದು ಹೇಳುತ್ತೆ, ಸುಖಸ್ಯ ದುಃಖಸ್ಯ ನ ಕೋಪಿದಾತ. ನಮಗೆ ಇನ್ನೊಬ್ಬರಿಂದ ಸುಖ ಆಯಿತು ಅನ್ನೋದು ಸುಳ್ಳು, ಅಯ್ಯೋ ಅವರು ನನಗೆ ಮಾಡಬಾರ್ದನ್ನು ಮಾಡಿ ದುಃಖ ಕೊಟ್ಟರು ಅನ್ನೋದು ಸುಳ್ಳು. ಪರೋದದಾತೀತಿ ಕುಬುದ್ಧಿರೇಶ. ಇನ್ನೊಬ್ಬರು ನನಗೆ ಆ ಸುಖವನ್ನು ದುಃಖವನ್ನು ಕೊಡ್ತಾನೆ ಅಂತ ಅಂದ್ಕೊಳ್ಳೋದಿದೆಯಲ್ಲ, ಅದು ದಡ್ರ ಯೋಚನೆ. ಅದು ಕುಬುದ್ಧಿರೇಶ. ಅಹಂಕರೋಮೀತಿ ವೃಥಾಭಿಮಾನ. ನಾನೇ ಎಲ್ಲವನ್ನೂ ಮಾಡ್ತೇನೆ ಎನ್ನುವಂಥದ್ದು ನಮ್ಮ ದುರಭಿಮಾನ. ಅದು ಹಾಗಿದ್ರೆ ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕಃ. ಅವರವರ ಪ್ರಾಪ್ತಿಗೆ ಎಷ್ಟೆಷ್ಟು ಸಿಗಬೇಕೋ ಅಷ್ಟಷ್ಟು ಎಲ್ಲಿದ್ದರೂ ಸಿಗುತ್ತೆ. ಈಗ ಅಂತ ನೀವು ಬಂಡೆ ಮೇಲಾರು ಇರಿ, ಕಾಡಲ್ಲಾರು ಇರಿ, ಅರಮನೆಯಲ್ಲಾರು ಇರಿ, ಅಷ್ಟೇ ಸಿಗೋದು, ಅದಕ್ಕಿಂತ ಜಾಸ್ತಿ ಸಿಗೋದಿಲ್ಲ. ಅರಮನೆಯಲ್ಲಿದ್ದಾರೆ ಅಂತ ನಾವು ಅಂದ್ಕೊಂಡಿರ್ತೇವೆ, ಅವನ ಸಮಸ್ಯೆ ಯಾರಿಗೆ ಗೊತ್ತು? ಅಲ್ಲೇ ಇರೋ ಇನ್ನೊಬ್ಬನಿಗೆ ಗೊತ್ತಾಗುತ್ತೆ ಅಷ್ಟೇ. ಹಾಗಾಗಿ ಜಗನ್ಮಾತೆ ಅವಳು ಹೀಗಲ್ಲ, ಮೂಲತಃ ಅಖಂಡ ಸುಖ ಸ್ವರೂಪಿಣಿ ಅವಳು. ಆದ್ದರಿಂದಲೇ ಆಕೆ ತನ್ನ ಉಪಾಸಕರಿಗೆ, ತನ್ನ ಆರಾಧಕರಿಗೆ ಮತ್ತು ತನ್ನ ಭಕ್ತರಿಗೆ ಸುಖವನ್ನು ನೀಡಬಲ್ಲಳು. ಅದಕ್ಕೋಸ್ಕರ ಅವಳನ್ನು ಒಂದಿಷ್ಟು ಹೊತ್ತು ಏಕಾಗ್ರತೆಯಿಂದ ಧ್ಯಾನ ಮಾಡಿದಾಗ ಆ ಧ್ಯಾನಕರ್ತನಿಗೆ ಸುಖ ಎನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಈ ಅರ್ಥದ ಹಿನ್ನೆಲೆಯಲ್ಲಿ ಅವಳು ಸುಖಕರಿ ಅಂತ. ಅದಾದಮೇಲೆ ಚಂದ್ರಿಕಾ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಸುಮಂಗಲಿಯ ದರ್ಶನದಿಂದ ಕಾರ್ಯಸಿದ್ಧಿ ಆಗುವುದರಿಂದ ಅವಳು ನೇತ್ರಾನಂದಕರಳಾದ್ದರಿಂದಲೂ ಸಹ ಸುಖಕರಿ ಅಂತ. ಜಗನ್ಮಾತೆ ಸುಮಂಗಲಿ. ಸ್ವಪ್ನಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ, ಈ ಸ್ವಪ್ನ ಒಳ್ಳೆಯದೋ ಅಥವಾ ಕೆಟ್ಟದ್ದೋ?
ಯಾಕೆಂದರೆ ಸ್ವಪ್ನವೂ ಸಹ ಅದು ನಮಗೆ ಮುಂದಾಗುವುದನ್ನು ಸೂಚಿಸ್ತದೆ ಕೆಲವು ಸಲ. ಇದು ಶುಭ ಶಕುನವೋ ದುಶ್ಶಕುನವೋ ಅಂತಂದರೆ ಅದಕ್ಕೆ ಹೇಳ್ತಾರೆ, ಸ್ವಪ್ನದಲ್ಲಿ ಸುಮಂಗಲಿಯ ದರ್ಶನವಾದರೆ ಅಥವಾ ಗಜ ಆನೆಯ ದರ್ಶನವಾದರೆ ಈ ಎಲ್ಲ ದರ್ಶನಗಳು ಅವು ಶುಭ ಸೂಚಕವಾದಂತಹ ಶಕುನಗಳಾಗ್ತವೆ, ಸ್ವಪ್ನಗಳಾಗ್ತವೆ ಹೀಗೆ ಅಂತ. ಹಾಗೆ ಜಗನ್ಮಾತೆ ಅವಳು ಸುಮಂಗಲಿ ಆದ್ದರಿಂದ ಅವಳ ದರ್ಶನವೂ ಸಹ ಅದು ಅತ್ಯಂತ ಸುಖಕರವಾದದ್ದು, ಕನಸಿನಲ್ಲಾದರೂ ಸಾಕು ಅಂತ ಅರ್ಥ ಹೀಗೆ ಅಂತ. ಮತ್ತು ಅಷ್ಟೇ ಅಲ್ಲ, ಅದರಿಂದ ಕಾರ್ಯಸಿದ್ಧಿ ಆಗ್ತದೆ. ನೀವೇನೋ ಒಂದು ಅಂದ್ಕೊಂಡಾಗ ಕನಸಿನಲ್ಲಿ ಆಕೆ ಏನಾದರೂ ನಿಮ್ಮ ಭಾಗಕ್ಕೆ ಬಂದರೆ ಅದರಿಂದ ನಿಮ್ಮ ಕಾರ್ಯ ಈಡೇರುವುದು ನಿಶ್ಚಿತ. ಮತ್ತೆಲ್ಲ ಅವಳ ನೇತ್ರಾನಂದಕರ, ನಿನ್ನೆ ಹೇಳಿದ್ದೀನಿ ನಾನು ಸಗುಣ ರೂಪದ ಬಗ್ಗೆ, ಕಣ್ಣಿಗೆ ಅಹೋರೂಪಂ ಅಹೋರೂಪಂ ಅನ್ನೋ ಹಾಗೆ ಅದು ಕಣ್ಣಿಗೆ ನೇತ್ರಾನಂದವನ್ನು ಕೊಡುವಂಥದ್ದಾದ್ದರಿಂದ ಅದು ಸುಖಕರಿ ಅಂತ. ಇಲ್ಲಿಗೆ ಈ ನಾಮದ ವಿವರಣೆ ಆಯಿತು ಅಂದ್ಕೊಂಡು ಮುಂದಕ್ಕೆ ಹೋಗೋಣ. ಸುವೇಷಾಢ್ಯ ಅಂತ. ಸುವೇಷಾಢ್ಯ ಅಂದರೆ ಸುಂದರವಾದಂತಹ ವೇಷಭೂಷಣಗಳನ್ನು ಧರಿಸಿದವಳು, ಅಂತಹ ವೇಷಭೂಷಣಗಳಿಂದ ಕೂಡಿದವಳು ಅಂತ ಅದರ ಅರ್ಥ. ಶೋಭನೇನ ವೇಷೇಣ ಆಢ್ಯ ಯುಕ್ತ ಅಂತ ಅದರ ವಿವರಣೆ. ಚಂದ್ರಿಕಾ ವ್ಯಾಖ್ಯಾನಕಾರರು ಆಢ್ಯ ಅನ್ನೋದಕ್ಕೆ ಉಳ್ಳವಳು ಅಂತ ಹೇಳಲಿಲ್ಲ, ಸಂಪೂರ್ಣಳಾದವಳು ಅಂತ ಹೇಳ್ತಾರೆ. ಅಂದರೆ ಮೈತುಂಬ ಸುಂದರವಾದ ಆಭರಣವನ್ನು, ಗೌರವಯುತವಾದಂಥ ಉಡುಗೆಯನ್ನು ತೊಟ್ಟವಳು. ಲಲಿತಾ ಸಹಸ್ರನಾಮ ಮಾಡುವವರು ಇದನ್ನು ಸಾಮಾನ್ಯವಾಗಿ 190 ಜನ ಹಾಗೇ ಇರ್ತಾರೆ, ಸಾಮಾನ್ಯ ಈ ಪಾರಾಯಣ ಮಾಡುವವರು. ಆದರೂ ಈ ಹೊಸ ತಲೆಮಾರಿನ ಪ್ರವೇಶ ಉಂಟಲ್ಲ, ಅದು ಕೆಲವು ಸಲ ಹಳಬರ ತಲೆಯನ್ನು ಸಹ ಹಾಳು ಮಾಡಿಬಿಡ್ತದೆ ಹೀಗೆ ಅಂತ. ಏಕೆಂದರೆ ಅವ್ರು ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ನಮ್ಮ ಹತ್ರ ಇರೋದಿಲ್ಲ. ಹಾಗಾಗಿ ನಾಳೆ ಇಂದ ನಾವು ಸಹ ಹಾಗೆ ಇದ್ರೆ ತಪ್ಪೇನು ಅನ್ನುವ ಭಾವನೆ ಬರುವ ಹಾಗೆ ಅವ್ರ ತಲೆಯಲ್ಲಿ ಸಂಶಯದ ರೂಪದ ಬೀಜವನ್ನು ಬಿತ್ತುಬಿಡ್ತಾರೆ ಹೇಗೆ ಅಂತ ನಾವು ಕೆಲವು ಸಲ ನೋಡ್ತೇವಲ್ಲ. ಆ ಸುವೇಷಾಢ್ಯ ಅನ್ನೋದು ಬರ್ತಾ ಬರ್ತಾ ಎಲ್ಲೋ ಒಂದು ಕಡೆ ಪೂರ್ತಿ ಅದು ಕ್ಷೀಣವಾಗಿ ಹೋಗ್ಬಿಟ್ಟಿದೆ. ತಪ್ಪು ತಿಳ್ಕೊಳ್ಬೇಡಿ, ಈ ಸಂದರ್ಭದಲ್ಲಿ ಹೇಳುವುದು ತೀರಾ ಉಚಿತ ಅಲ್ಲದೇ ಇದ್ದರೂ ಸಹ ಉಚಿತ ಅಲ್ಲ ಅಂತನೂ ಅಲ್ಲ. ಏಕೆಂದರೆ ನಮ್ಮಲ್ಲಿ ಬಟ್ಟೆ ಎನ್ನುವುದು ಅದು ಮಾನವನ್ನು ಮುಚ್ಚುವ ಗೌರವಯುತವಾದಂತಹ ಒಂದು ಆಭರಣ. ನಾವು ಮರಿಬಾರ್ದು ಅದನ್ನು. ಹಾಗಿರಬೇಕೇ ಹೊರತುನು ಇವತ್ತು ಅದು ಎರಡು ರೀತಿಯಲ್ಲಾಗಿದೆ. ಒಂದು ಇದ್ದವರು ಅತಿಯಾದಂತಹ ಅದು ಮಾನ ಮುಚ್ಚುವುದಕ್ಕೆ ಅಂತ ಹೇಳೋದಕ್ಕಿಂತ ಹೆಚ್ಚಿಗೆ ನಮ್ಮ ದುಡ್ಡಿನ ಪ್ರದರ್ಶನ ಅನ್ನೋದಕ್ಕೋಸ್ಕರ ಕೆಲವು ಜನ ಅದನ್ನು ಆಚರಣೆಯಲ್ಲಿ ಅಂದರೆ ಅದನ್ನು ಧರಿಸುವುದರ ಮೂಲಕ ತೋರಿಸ್ತಾರೆ. ಇನ್ನು ಕೆಲವು ಜನ ಪಾಪ ಬಹಳ ಶ್ರೀಮಂತರು ಅವರು, ಆದರೆ ಮೈಗೆ ಬಟ್ಟೆ ಹಾಕ್ಕೊಳ್ಳೋಕ್ಕೆ ದುಡ್ಡಿರೋದಿಲ್ಲ ಅವರಿಗೆ, ಬಹಳ ದೊಡ್ಡ ಶ್ರೀಮಂತರು ಅವರು. ಅಂದರೆ ಇನ್ನೂ ಹೇಳಬೇಕು ಅಂದರೆ ಅವರು ಎಷ್ಟು ಬಡವರು ಅಂದರೆ ನನ್ನ ದೇಹಕ್ಕೆ ಎಷ್ಟು ಬಟ್ಟೆ ಬೇಕು ಅಂತ ಗೊತ್ತಾಗದೇ ಇರುವಷ್ಟು ಬಡವರು ಅವರು ಪಾಪ. ಮತ್ತು ನಾನು ಇನ್ನೂ ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ. ಭಾಷೆಯನ್ನು ಕುರಿತು ಹೇಳಬೇಕಿದ್ರೆ ಮುನಿಗಳು ಒಂದು ಮಾತು ಹೇಳ್ತಾರೆ. ಈ ಭಾಷೆ ಅದು ಹೇಗಿರಬೇಕು ಅಂದರೆ ಲಜ್ಜೆಯಿಂದ ಕೂಡಿದ ಹೆಣ್ಮಗಳ ಹಾಗಿರಬೇಕು ಅಂತ. ವಿನಾ ವ್ಯಾಕರಣಂ ಭಾಷಾ ಲಜ್ಜಾರಹಿತ ಸ್ತ್ರೀವತ್ ಅಂತ. ಹಾಗೆ ಭಾಷೆ ಹಾಗಿರಬೇಕು, ಆ ಸ್ತ್ರೀ ಹೇಗಿರಬೇಕು ಅಂದರೆ ಭಾಷೆಗೆ ವ್ಯಾಕರಣ ಎಷ್ಟು ಮುಖ್ಯವೋ ಹಾಗೆ ಅವಳು ಸಹ ತನಗೆ ಲಜ್ಜೆ ಅಷ್ಟೇ ಮುಖ್ಯ ಅಂತ ಅಂದ್ಕೊಂಡಿರ್ಬೇಕು. ಲಜ್ಜೆ ಬಿಟ್ಟು ಲಜ್ಜೆಗೇಡಿ ಆದರೆ ಅಂಥ ಸ್ತ್ರೀಯರಿಗೆ ಯಾರೂ ಕೈ ಮುಗಿಯೋದಿಲ್ಲ. ನಮ್ಮಲ್ಲಿ ಪ್ರತಿಯೊಂದು ಸ್ತ್ರೀಯನ್ನು ಸಹ ತಾಯಿ ಅಥವಾ ಅಕ್ಕ ಅಂತ ಕಾಣುವ ಭಾವನೆ ಉಂಟು. ಆ ಭಾವನೆ ಪುರುಷರಲ್ಲಿ ಜಾಗೃತರಾಗಬೇಕು ಅಂತಾದರೆ ಅವರ ಉಡುಗೆಯೂ ಹಾಗೆ ಇರಬೇಕಾಗ್ತದೆ ಅಲ್ವಾ. ನೋಡಿ, ಕೆಲವು ಜನ ನೋಡಿದರೆ ಸಹಜವಾಗಿ ಎಲ್ಲೋ ಇದ್ದ ಕೈ ಹಿಂಗಾಗ್ಬಿಡ್ತದೆ ಹೇಗೆ ಅಂತ.
ಮತ್ತು ಕೆಲವು ಜನ ನೋಡಿದರೆ ಹಿಂಗಿದ್ದ ಕೈ ಹಿಂಗಾಗ್ಬಿಡ್ತದೆ ಅಷ್ಟೇ. ಯಾಕೆಂದರೆ ಅವರ ವಸನ, ಅವರ ಉಡುಗೆ ಅದಕ್ಕೆ ಕಾರಣವಾಗ್ತದೆ. ಆದರೆ ಇತ್ತೀಚೆಗಂತೂ ಬೆಂಗಳೂರಿನ ವಿದೇಶಿ ಕಂಪನಿಗಳ ಹಾವಳಿ, ಅಲ್ಲಿ ಕೆಲಸ ಮಾಡುವವರು ಇವರ ಹೋಳಿ, ಇದರಿಂದಾಗಿ ಮತ್ತು ನಾನಿನ್ನೇನು ಹೇಳಬೇಕಾದದ್ದು ಇಲ್ಲ. ಪ್ರಾಯಶಃ ಬೇರೆಯವರೆಲ್ಲ ಅವರ ಮನೆಯಲ್ಲೇ ಅಣ್ಣ ತಮ್ಮಂದಿರೋ ಅಥವಾ ತಂದೆ ತಾಯಿಯರು ಇದ್ದರೆ ಅವರಿಗೂ ಸಹ ಕೆಲವು ಸಲ ಅಸಹ್ಯ ಅಂತ ಅನಿಸಿದರೆ ಅಚ್ಚರಿ ಏನೂ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಹಾಗಲ್ಲ. ಅವಳು ಸುವೇಷಾಢ್ಯ, ಉತ್ತಮವಾದಂಥ ಅಂದರೆ ಗೌರವಯುತವಾದಂತಹ ಸುಂದರವಾದ ಆಭರಣಗಳನ್ನು ಮತ್ತು ಉಡುಗೆ ತೊಡುಗೆಗಳನ್ನು ಧರಿಸಿರುವವಳಾದ್ದರಿಂದ ಅವಳು ಸುವೇಷಾಢ್ಯ. 970ನೇ ನಾಮ. ನಾವು ಹತ್ತತ್ರ 1000 ನಾಮಕ್ಕೆ ಹತ್ತತ್ರ ಬರ್ತಾ ಇದ್ದೇವೆ. ಆದರೆ ಒಂದೊಂದು ಸತ್ಯ ಇವತ್ತು ಮುಗಿಯೋದಿಲ್ಲ, ಏನು ಯೋಚನೆ ಮಾಡಬೇಡಿ, ಇನ್ನೂ 30 ನಾಮ ಉಂಟದು. ಸುವಾಸಿನಿ ಅಂತ. ಸುವಾಸಿನಿ ಸರ್ವಕಾಲಂ ಜೀವತ್ಪತಿಕ. ಕಂಠತಃ ಒಂದು ಮಾತು ಹೇಳ್ತಾರೆ. ಸುವಾಸಿನಿ ಅನ್ನೋದಕ್ಕೆ ಅರ್ಥ ಪತಿಯುಕ್ತಳಾದ ನಾರಿ. ಸರ್ವಕಾಲಂ ಜೀವತ್ಪತಿಕ ಅಂದರೆ ನಮ್ಮಲ್ಲಿ ಒಂದು ಶಬ್ದ ಉಂಟು, ಸಭರ್ತೃಕ. ಭರ್ತ ಅಂದರೆ ಗಂಡ, ಗಂಡನಿಂದ ಕೂಡಿರುವವಳು, ಅವಳು ಸುವಾಸಿನಿ. ಹಾಗೆ ಸುವಾಸಿನಿ ಅಂದರೆ ಸರ್ವಕಾಲಂ ಜೀವತ್ಪತಿಕ ಅಂದರೆ ಆಕೆಯ ಪತಿ ಜೀವಂತವಾಗಿ ಇದ್ದಾನೆ, ಅಂಥವನ ಪತ್ನಿ ಅವಳು ಸುವಾಸಿನಿ. ಇದನ್ನು ಕೇಳಿದಾಗ ಕೆಲವು ಜನರಿಗೆ ಒಂದು ಸಂಶಯ ಬರ್ತದೆ. ನಾನು ನಿನ್ನೆ ಬೇರೆ ಒಂದು ಹುಳ ಬೇರೆ ಬಿಟ್ಟಿದ್ದೆ, ಆ ಹುಳ ಇನ್ನು ಓಡಾಡ್ತಾ ಇರುತ್ತೆ ಅಂತ ಕಾಣುತ್ತೆ. ಹಾಗೆ ಓಡಾಡ್ತಾ ಇರಲಿ, ಅದು ಅಕಸ್ಮಾತಾಗಿ ಓಡಾಡಿದ ಸಾಲದು ಅಂತ ಮುಂದಿನ ಸರಣಿ ನೋಡೋ, ಏನು ಯೋಚನೆ ಇಲ್ಲ ಅದೇನು, ಯಾಕೆಂದರೆ ಅದೇನಷ್ಟು ಬೇಗ ಹೋಗೋದಿಲ್ಲ ಹುಳ. ಸುವಾಸಿನಿ ಅನ್ನೋದಕ್ಕೆ ಅರ್ಥ ಜೀವತ್ಪತಿಕ ಅಂತ. ಆ ಪತಿ ಇಲ್ಲದೇ ಇದ್ದವಳಿಗೆ ಏನಂತ ಕರಿಬೇಕು ಅಂದರೆ ವಿಧವಾ ಅಂತ ಕರೀತಾರೆ. ಧವ ಅಂದರೆ ಸೌಂದರ್ಯ ಅಂತ ಅರ್ಥ. ನಿಜವಾಗಿ ನೀವು ಎಷ್ಟೇ ಆಭೂಷಣಗಳನ್ನು ಧರಿಸಿದರೂ ಸಹ ಸ್ತ್ರೀಗೆ ನಿಜವಾದ ಆಭರಣ ಪತಿಯೇ. ಹಾಗಾಗಿಯೇ ಆ ಶಬ್ದವನ್ನು ಹೇಳ್ತಾರೆ. ಸುವಾಸಿನಿ ಅಂದರೆ ಸರ್ವಕಾಲದಲ್ಲೂ ಜೀವತ್ಪತಿಕ, ಅವನೇ ದೊಡ್ಡ ಆಭರಣ. ಆದ್ದರಿಂದ ಅವನೇ ಸುಂದರ. ಅದರಿಂದಲೇ ಅದು ಇದ್ದಾಗ ಅವಳು ಸುವಾಸಿನಿ, ಅದನ್ನು ಕಳ್ಕೊಂಡಾಗ ಅವಳು ವಿಧವಾ ಅಂತ. ಇದನ್ನು ಕೇಳಿದಾಗ ಸ್ತ್ರೀಯರಿಗೆ ಒಂದು ಸಂಶಯ ಬರ್ತದೆ. ಈ ಪಟ್ಟ ನಮಗೆ ಮಾತ್ರೇನಾ, ನಿಮ್ಮವರಿಗಿಲ್ವಾ ಅಂತ. ಅವನಿಗೂ ಉಂಟು. ವಿಧುರ ಅಂತ ಕರೀತಾರೆ. ಪತ್ನಿ ರಹಿತನಾದಂತಹ ಪುರುಷನನ್ನು ವಿಧುರ, ಅಲ್ಲೂ ಅದೇ ಅರ್ಥ. ಧುರ ಅಂದರೆ ಹೊಣೆಗಾರಿಕೆ ಅಂತ ಅರ್ಥ. ಎಲ್ಲಿಯವರೆಗೆ ಇವನಿಗೆ ಪತ್ನಿ ಇರ್ತಾಳೋ ಅವಳ ರಕ್ಷಣೆಯ ಹೊಣೆಗಾರಿಕೆ ಇವನಿಗೆ ಸಂಬಂಧಪಟ್ಟಿದ್ದು. ಅವಳ ರಕ್ಷಣೆ ಹೊಣೆಗಾರಿಕೆ ಅಂದರೆ ಅವಳೇನು ಅಸಹಾಯಕಳು ಅಂತ ಅರ್ಥ ಅಲ್ಲ. ನಮ್ಮಲ್ಲಿ ಹಿಂಗೆ ಹೇಳಿದ ತಕ್ಷಣ ಈ ವಿಚಾರ ವ್ಯಾಧಿಗಳು ಎದ್ದು ಬಿಡ್ತಾರೆ ಪಾಪ. ಯಾಕೆಂದ್ರೆ ಅವರಿಗೊಂದು ವ್ಯಾಧಿ ಅದು. ಯಾಕೆಂತ ಅವಳೇನು ಅಸಹಾಯಕಳು, ಅವಳು ಅಸಹಾಯಕಳು ನಾವು ಹೇಳಿದ್ವಾ? ಹಾಗಲ್ಲ. ಆಕೆಯ ಕರ್ತವ್ಯ ಎನ್ನುವಂಥದ್ದು ಅವನ ಬದ್ಧತೆ, ಅವಳನ್ನು ನೋಡಿಕೊಳ್ಳುವಂಥದ್ದು. ತಾವತಾ ಅವಳು ಅಸಹಾಯಕಳು ಅಂತ ಅರ್ಥ ಅಲ್ಲ. ಅಸಹಾಯಕರನ್ನಾದವರು ಮಾತ್ರ ನಾವು ನೋಡ್ಕೊಳ್ಬೇಕಲ್ಲ. ನಮ್ಮ ಗುರುಗಳಿರ್ತಾರೆ ಸಮರ್ಥರು, ಆದರೂ ಸಹ ನಾವು ಅವ್ರ ಬಟ್ಟೆ ತೊಳಿತೇವೆ ಅಲ್ವಾ, ಯೋಗಕ್ಷೇಮ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕೆ ಅವರು ಅಸಹಾಯಕರ? ನೋ, ನಮ್ಮ ಕರ್ತವ್ಯ ಅದು. ಈ ಹಿನ್ನೆಲೆಯಲ್ಲಿಯೇ ಮನು ಹೇಳಿದಂಥ ಮಾತು, ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಯೌವನೆ ಸುತಶ್ಚ ಸ್ಥವಿರಾಭಾವೆ ಅಂತ. ಯಾಕೆ ಹೇಳಿದ್ರು? ನಮ್ಮಲ್ಲಿ ಸ್ತ್ರೀಯರನ್ನು ನಮ್ಮಲ್ಲಿ ಒಂದು ಅಮೂಲ್ಯವಾದ ರತ್ನ ಅಂತ ಗುರುತಿಸಿದರು. ಅದು ಅಮೂಲ್ಯವಾದ ರತ್ನ ಅಂತ ಆದಮೇಲೆ ಆ ರತ್ನಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳು ಸಹ ಅದರ ರಕ್ಷಣೆಗೆ ಬಾಧ್ಯಸ್ಥರು. ಎಂಥ ಉದಾರವಾದ ತತ್ವ ಅದು. ಆ ರತ್ನವನ್ನು ಅವಳು ಮಗುವಾಗಿದ್ದಾಗ ಯಾರು ರಕ್ಷಣೆ ಮಾಡಬೇಕು? ತಂದೆ ಕಾಪಾಡಬೇಕು.
ಮತ್ತು ಯೌವನಾವಸ್ಥೆಗೆ ಬಂದಾಗ ಭರ್ತ ಗಂಡ ರಕ್ಷಣೆ ಮಾಡಬೇಕು. ಆಮೇಲೆ ಅವಳಿಗೆ ವಯಸ್ಸಾಗೋದಂದ್ರೆ ಆಕೆಯ ಮಕ್ಕಳು ಆಕೆಯನ್ನು ರಕ್ಷಣೆ ಮಾಡಬೇಕು. ತಾವತಾ ಅವಳ ಅಸಹಾಯಕಳು ಅಂತ ಎಲ್ಲೂ ಇಲ್ಲ, ಒಂದು ಶಬ್ದ ಇಲ್ಲ. ಯಾಕೆ ಅಂತಂದರೆ ಹಾಗಿಲ್ಲದೆ ಇದ್ದರೆ ಈ ರತ್ನವನ್ನು ಸಮಾಜಘಾತುಕರು ದುರುಪಯೋಗಪಡಿಸಿಯಾರು. ಭಾಳ ಹಿಂದೆ ವಿಚಾರ ಮಾಡಿ ಹಿಡಿದವನು. ಇವತ್ತು ನಮಗೆ ಎಷ್ಟೋ ಸಲ ಸತ್ಯ ಅಂತ ಅನಿಸುತ್ತೆ ಹೀಗೆ ಅಂತ. ಹಾಗಾಗಿ ಈ ರಕ್ಷಣೆ ಚೌಕಟ್ಟಿನಿಂದ ದೂರ ಸರಿದರೆ ಅಥವಾ ಬಲವಂತವಾಗಿ ದೂರ ಸರಿಸಿದರೆ ಅವಳಿಗೆ ಆಪತ್ತು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಈ ರತ್ನ ಮರ್ಕಟಗಳ ಕೈ ಸೇರಬಾರದು ಎನ್ನುವುದು ಅದರ ಅಂತರಂಗದ ಅರ್ಥ. ಆ ಹಿನ್ನೆಲೆಯಲ್ಲಿಯೇ ಅವಳನ್ನು ರಕ್ಷಿಸಬೇಕು. ಹಾಗಾಗಿ ಪತಿಯಾದವನ ಕರ್ತವ್ಯ ಅದು. ಹಾಗೆಯೇ ಅವಳಿರುವವರೆಗೆ ಅವಳನ್ನು ನೋಡಿಕೊಳ್ಳುವಂತಹದ್ದು, ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತಹದ್ದು ಅವನ ಧುರ ಹೊಣೆಗಾರಿಕೆ. ಯಾವಾಗ ಹುಳೇ ಇಲ್ವಾ ಆವಾಗ ಆ ಧುರ ಅವನಿಗಿಲ್ಲ. ಹಾಗ ಅವನು ವಿಧುರ, ವಿಗತಃ ಧುರಃ. ಡಿ ವಿ ಜಿಯವರು ಹೇಳ್ತಾರೆ, ಹೆಂಡತಿ ಇಲ್ಲದವನಿಗೆ ಮನೆಯ ಚಿಂತೆ ಏಕೆ. ಇದೇ ಮಾತಿನ ಅರ್ಥ. ಅವಳಿದ್ದಾಗ ಇರುವಲ್ಲಿವರೆಗೆ ಇವನ ಕರ್ತವ್ಯ ಅಷ್ಟೇ. ಹಾಗಾಗಿ ಜಗನ್ಮಾತೆ ಸರ್ವದಾ ಅವಳು ಜೀವತ್ಪತಿಕ ಆಗಿದ್ದಾಳೆ, ಅಂದರೆ ಸುವಾಸಿನಿ. ಹಾಗಾಗಿಯೇ ಸುವಾಸಿನಿ ಜನ ಅಭಿನ್ನ. ಆ ಸುವಾಸಿನಿ ಸ್ತ್ರೀಯರಿಗಿಂತ ಅವಳು ಅಭಿನ್ನಳು, ಬೇರೆ ಅಲ್ಲ. ಸುವಾಸಿನಿಯರೇ ಜಗನ್ಮಾತೆಯ ಸ್ವರೂಪದವಳು. ಈಗ ತಾನೇ ನಾನು ಹೇಳಿದ್ದೇನೆ, ನಮ್ಮಲ್ಲಿ ಸ್ತ್ರೀಯರನ್ನು ಸಾಕ್ಷಾತ್ ಜಗನ್ಮಾತೆಯ ಸ್ವರೂಪ ಅಂತಲೇ ಕಾಣುವಂತಹ ಒಂದು ಆರ್ಷ ಪರಂಪರೆ ಇದೆ ನಮಗೆ. ಪ್ರತಿಯೊಂದು ಬಾಲಿಕೆಯೂ ಸಹ ಅವಳು ದುರ್ಗೆಯ ರೂಪ. ಹರ ಬಚ್ಚ ರಾಮ ಹೈ. ಹಾಗೆ ಪ್ರತಿಯೊಂದು ಹೆಣ್ಣು ಮಗಳು ಸಹ ಅವಳು ಸುವಾಸಿನಿಯನ್ನು ಜಗನ್ಮಾತೆಯಾಗಿಂತ ಅಭಿನ್ನವಾದ ರೂಪದಲ್ಲಿ ಇರುವವಳು. ಇದಲ್ವ ಎಂಥ ಉನ್ನತವಾದ ಸ್ಥಾನ ಹೀಗೆ ಅಂತ. ಇದು ಯಾವುದನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮ ಈ ವ್ಯಾಧಿ ಜೀವಿಗಳು ನಮ್ಮಲ್ಲಿ ಸ್ತ್ರೀಯರನ್ನು ಅವಹೇಳನ ಮಾಡ್ತಾರೆ. ಇವರು ಮಾಡ್ತಾರೆ, ಇಲ್ಲಿ ವೇದಿಕೆ ಬಂದು ಸ್ತ್ರೀಯರ ಬಗ್ಗೆ ಮಾತನಾಡ್ತಾರೆ. ಇವರ ಮನೆಯಲ್ಲಿ ಅವರ ಸ್ತ್ರೀಯರ ಬದುಕನ್ನು ನೋಡಬೇಕು ಹೇಗಿರ್ತದೆ ಅಂತ. ನನಗೆ ಗೊತ್ತು ಕೆಲವು ಬುದ್ಧಿಜೀವಿಗಳ ಬದುಕು. ಇವರು ತಂದಿಟ್ಟಂತಹ ಬಾಟ್ಲಿಗಳನ್ನು ವ್ಯವಸ್ಥೆಗೊಳಿಸೋಷ್ಟೊತ್ತಿಗೆ ಅವರು ಅರ್ಧ ಹೈರಾಣಾಗಿರ್ತಾರೆ. ಅಲ್ಲಿ ಸಾಕು ಇಷ್ಟೇ ಅಂತ ಕಾಣುತ್ತೆ ಪ್ರಾಯಶಃ. ಇವರು ಸ್ತ್ರೀಯರ ಬಗ್ಗೆ ಮಾತನಾಡುವವರು. ಇವರು ನಿಜವಾಗಿ ಗೌರವ ಇದ್ದರೆ ಇವ್ರ ಬಟ್ಟೆ ಇವ್ರು ತೊಳ್ಕೊಳ್ಬೇಕು, ಇವ್ರು ಊಟ ಮಾಡಿ ತಟ್ಟೆ ಇವ್ರು ತೊಳಿಬೇಕು, ಇವ್ರು ಕಾಫಿ ಕುಡಿದು ಊಟ ಇವರೇ ತೊಳಿಬೇಕು ಅಲ್ವಾ? ಅಷ್ಟು ಮಾಡಿದರೆ ಸಾಕು. ಅಷ್ಟು ಗೌರವ ಕೊಟ್ಟ ಹಾಗೇನೆ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಅವಳು ಸುವಾಸಿನಿ ಜನ ಅಭಿನ್ನ. ಇಂಥ ಪತಿವ್ರತಾ ಸ್ತ್ರೀಯರಿಗಿಂತ ಅವಳು ಭಿನ್ನಳಲ್ಲ. ಆದ್ದರಿಂದ ಪತಿವ್ರತಾ ಸ್ತ್ರೀಯರನ್ನೇ ಜಗನ್ಮಾತೆಯ ಸ್ವರೂಪದಿಂದ ಕಾಣುವಂತಹ ಒಂದು ಪರಂಪರೆ ನಮ್ಮಲ್ಲಿ ಇದೆ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಸ್ತ್ರೀ ಸಾಮಾನ್ಯರೂ ಸಹ ಆಕೆಯ ರೂಪದವರೇ. ಸ್ತ್ರೀ ಸಾಮಾನ್ಯರು ಅಂತ ಒಂದು ಶಬ್ದ ಉಂಟು. ನಮ್ಮಲ್ಲಿ ಬಹಳಷ್ಟು ಜನ ಒಂದು ಮಾತು ಕೇಳ್ತಾರೆ, ನಾನು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಬಹುದಾ? ಅಲ್ಲ, ಯಾಕೆ ಈ ಸಂಶಯ? ಅಲ್ಲ, ನಾನು ವಿಧವೆ. ಕೆಲವು ಜನ ಹೇಳ್ತಾರೆ ಹೀಗೆ ಅಂತ, ಮಾಡ್ಬೋದಾ ಅಂತ. ಯಾಕೆ ಮಾಡಬಾರದು? ಇಲ್ಲೊಂದು ಶಬ್ದ ಉಂಟು, ಮುಂದೆ ಬರುತ್ತೆ, ಸುವಾಸಿನ್ ಅರ್ಚನ ಪ್ರೀತ. ಸುವಾಸಿನಿಯಿಂದ ಮಾಡುವ ಅರ್ಚನೆಯಿಂದ ಪ್ರೀತಳಾಗೋಳು ಅಂತ. ಮತ್ತು ಇಲ್ಲಿ ಅವರು ಹೇಳ್ತಾರೆ, ಆಕೆ ಸ್ತ್ರೀ ಸಾಮಾನ್ಯ ರೂಪಿಣಿ. ಚಂದ್ರಿಕಾ ವ್ಯಾಖ್ಯಾನದವರ ಅಭಿಪ್ರಾಯ, ಸ್ತ್ರೀ ಸಾಮಾನ್ಯ ರೂಪಿಣಿ ಅಂದರೆ ಒಬ್ಬ ಪತಿರಹಿತಳ ಅಂತ ಸ್ತ್ರೀ ಅಲ್ವಾ? ಒಂದು ನೆನ್ಪಿಟ್ಕೊಳ್ಬೇಕು, ಅವಳು ಹುಟ್ಟಬೇಕಿದ್ರೂ ಸ್ತ್ರೀ, ಮದುವೆ ಆಗುವವರಿಗೂ ಸ್ತ್ರೀ, ಹೌದು ತಾನೇ? ಮಧ್ಯದಲ್ಲಿ ಆಕೆಯ ಭಾಗಕ್ಕೆ ಒಬ್ಬ ಪುರುಷ ಬಂದ, ಅವನು ಅಳಿದ ಮಾತ್ರಕ್ಕೆ ಅವಳ ಸ್ತ್ರೀತ್ವ ಎನ್ನುವುದು ಹೋಗುವುದಿಲ್ಲ, ಹೌದು ತಾನೆ? ಆದ್ದರಿಂದ ಅವರು ಸಹ ಪಾರಾಯಣವನ್ನು ಮಾಡಬಹುದು.
ನಾಮವೇ ಹೇಳುತ್ತೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಸುವಾಸಿನ್ಯರ್ಚನ ಪ್ರೀತ, ಮುಂದಿನ ನಾಮ ಸುವಾಸಿನಿಯರು. ಸುವಾಸಿನಿ ಅನ್ನೋದಕ್ಕೆ ಜೀವತ್ಪತಿಕ ಅಂತ ನಾನು ಹೇಳಿದ್ದೇನೆ. ಅವರ ಅರ್ಚನೆಯಿಂದ, ಪೂಜೆಯಿಂದ ಆಕೆ ಪ್ರೀತಳಾಗುವವಳು. ಸುವಾಸಿನೀನಾಂ ಅರ್ಚನೇನ ಪ್ರೀತ ಅಂತ. ಹೆಚ್ಚೆಚ್ಚು ಸುವಾಸಿನಿಯರು ಅರ್ಚನೆ ಮಾಡಿದರೆ ಅವಳಿಗೆ ಹೆಚ್ಚೆಚ್ಚು ಇಷ್ಟ. ಹಾಗಾಗಿಯೇ ವಿಶೇಷವಾಗಿ ಈ ನಾಮವನ್ನು, ಯಾಕೆಂದರೆ ತನ್ನದೇ ಒಂದು ರೂಪ ತನ್ನನ್ನು ಅರ್ಚಿಸಿದ ಹಾಗೆ ಎನ್ನುವಂಥದ್ದು. ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ ಚಂದ್ರಿಕಾ ವ್ಯಾಖ್ಯಾನದಲ್ಲಿ, ಹಿಂದಿನ ನಾಮದಲ್ಲಿ ಸ್ತ್ರೀ ಸಾಮಾನ್ಯ ರೂಪಿಣಿ ಅಂತ ಹೇಳಿದ್ದಾಗಿತ್ತು. ಆ ಸುವಾಸಿನಿಯರು ಮಾಡುವಂತಹ ಅರ್ಚನೆ ಅಂದರೆ ಹೇಗೆ ಅಂದರೆ, ನಿಮಗೆ ಆಶ್ಚರ್ಯ ಆದೀತು ಇದನ್ನು ಕೇಳಿದರೆ. ಬಿಲ್ಲಪತ್ರಾದಿಗಳ ಪೂಜೆಯಿಂದ ಒಂದು, ಮತ್ತು ಆದಿಪದ ಉಂಟು, ಆದಿಪದದಿಂದ ಕುಂಕುಮಾರ್ಚನೆ. ನಮ್ಮಲ್ಲಿ ಬಹಳಷ್ಟು ಜನ ನೀವು ಈ ಶಬ್ದ ಹೇಳಿಬಿಟ್ರೆ ನಿಮ್ಮ ಕೈಕಾಲನ್ನು ನಡಗಿಸಿಬಿಡ್ತಾರೆ. ಬಿಲ್ಲಪತ್ರೆಯಿಂದ ಪೂಜೆ ಮಾಡ್ತೀರಾ? ಶಿವನಿಗೆ ಬಿಲ್ಲಪತ್ರೆ ಇಷ್ಟ. ಅವನಿಗಿಷ್ಟ ಆದಮೇಲೆ ಅವ್ರ ಮನೆಯವರಿಗೆ ಅದೇನು ಕಷ್ಟವಾ ಅಲ್ವಾ? ಅದು ಒಂದು. ಅದಕ್ಕಿಂತ ಹೆಚ್ಚಿಗೆ ಬಿಲ್ಲಪತ್ರೆಯಲ್ಲಿ ವಾಸ ಮಾಡುವವಳು ಯಾರು? ಬಿಲ್ಲಪತ್ರೆಯ ದಳದ ಕೆಳಗೆ ಲಕ್ಷ್ಮಿಯ ವಾಸಸ್ಥಾನ. ಅದಕ್ಕೋಸ್ಕರ ಅದನ್ನು ಶ್ರೀಪತ್ರ ಅಂತ ಕರೀತಾರೆ, ಶ್ರೀಪತ್ರ ಅಂತ. ಈಗ ಪ್ರಶ್ನೆ ಇಷ್ಟೇ, ನಿನ್ನೆ ದಿವಸ ನೋಡಿದ್ದೇವೆ, ತನ್ನದೇ ಆದಂಥ ಲಕ್ಷ್ಮಿಯ ರೂಪವನ್ನು ವಿಶೇಷವಾಗಿ ಪ್ರೀತಿಸುವವಳು ಯಾರು? ಜಗನ್ಮಾತೆ. ನಿನ್ನೆ ಹೇಳಿದ್ದೇನೆ ಇದನ್ನು, ನಾನು ಅಲ್ಲಿದ್ದನ್ನು ನಾನು ಹೇಳಿದ್ದೇನೆ, ನಂದಲ್ಲ ಅದು. ಲಕ್ಷ್ಮಿಯನ್ನು ಅಷ್ಟಾಗಿ ಪ್ರೀತಿಸುವ ಅವಳು ಲಕ್ಷ್ಮಿ ವಾಸ ಮಾಡುವಂತಹ ಆ ಪತ್ರವನ್ನು, ಅಂದರೆ ಪತ್ರೆಯನ್ನು ಇಷ್ಟಪಡುವುದಿಲ್ವಾ? ಅದರ ಹೆಸರು ಶ್ರೀಪತ್ರ. ಶ್ರೀವೃಕ್ಷ ಅಂತ ಹೆಸರು ಸಂಸ್ಕೃತದಲ್ಲಿ ಬಿಲ್ಲಪತ್ರ ಮರಕ್ಕೆ. ಶ್ರೀ ಅಂದರೆ ಏನು ರೀ? ಲಕ್ಷ್ಮಿಯ ವಾಸಸ್ಥಾನ ಅಲ್ಲೇನೆ ಅಲ್ವಾ? ಹಾಗಾಗಿ ಯಾಕೆ ಹೇಳಿದೆ? ಸುವಾಸಿನಿಯರು ಮಾಡುವಂತಹ ಬಿಲ್ಲಪತ್ರಾದಿ ಅರ್ಚನೆಗಳಿಂದ ಆಕೆ ಅತ್ಯಂತ ಪ್ರೀತಳಾಗೋಳಾದ್ದರಿಂದ ಅವಳ ಹೆಸರು ಸುವಾಸಿನ್ಯರ್ಚನ ಪ್ರೀತ ಅಂತ ಆಯಿತು. ಈ ನಾಮಕ್ಕಿಂತ ಮುಂದಿನ ನಾಮಕ್ಕೆ ಹೋಗುವಾಗ ಮುಗಿಸಿಬಿಡ್ತೇನೆ. ಯಾಕೆ ಇದಿಷ್ಟು ಸುಮಾರು ಒಂದೇ ಅರ್ಥದ ಹಿನ್ನೆಲೆಯಲ್ಲಿ ಬಂದಂಥ ನಾಮಗಳು. ನಿನ್ನೆ ನಾನು ಬಿಟ್ಟಂಥ ಹುಳವನ್ನು ತೆಗೆದು ಬಿಡ್ತೇನೆ. ಈ ಸುವಾಸಿನಿಯರನ್ನೇ ಸಾಮಾನ್ಯವಾಗಿ ನಮ್ಮಲ್ಲಿ ಮುತ್ತೈದೆಯರು ಅಂತ ಕರೀತಾರೆ. ಅದಕ್ಕೆ ಇವರು ಕೊಡುವ ಸಮರ್ಥನೆ ಏನು ಅನ್ನೋದಕ್ಕೆ ನಾನು ಹೇಳಿದ್ದೆ, ಒಂದು ಕಾಲುಂಗ್ರ, 5 ಮುತ್ತಿನಿಂದ ಕೂಡಿದವರು ಮುತ್ತೈದೆಯರು ಅಂತ. ಇದು ಹಸಿ ಸುಳ್ಳು. ಇದು ಸುಳ್ಳಲ್ಲ ಅಂತ ಹೇಳಿದರೆ ನೀವು ಮುತ್ತಜ್ಜ ಅನ್ನುವಲ್ಲಿ, ಮುತ್ತಜ್ಜಿ ಅನ್ನುವಲ್ಲಿ ಅವ್ರ ಹತ್ರ ಏನು ಮುತ್ತಿದೆ ಅಂತ ಹೇಳಬೇಕು. ಹೇಳ್ತೀರಾ? ಇಲ್ಲ. ಹಾಗಿದ್ದಾಗ ಮುತ್ತೈದೆ ಅನ್ನುವಲ್ಲಿ ಮಾತ್ರ ಈ 5 ಮುತ್ತು ಅಂತ ಹೇಗೆ ಹೇಳ್ತೀರಿ? ಅಲ್ವಾ? ಸಮಾಧಾನ ಇಷ್ಟೇ, ಅಲ್ಲಿ ಮುತ್ತು ಅಂತ ಅರ್ಥ ಅಲ್ಲ, ಮುತ್ತ ಅಂತ. ಅದು ಸಂಸ್ಕೃತದ ಮುದ ವೃದ್ಧವು ಅಂತ ಧಾತು. ಮುದ ವೃದ್ಧವು, ವೃದ್ಧ ಹಿರಿಯ ಅಂತ ಅರ್ಥ. ಹಾಗಾಗಿ ಮುತ್ತೈದೆ ಅಂದರೆ ನಿಜವಾಗಿ ಸುವಾಸಿನಿ. ಮುತ್ತೈದೆ ಅಂದರೆ ವಯೋವೃದ್ಧಳಾದ ಸುವಾಸಿನಿ ಅಂತ ಅರ್ಥ. ಹಿರಿಯ ಐದೆ ಮತ್ತು ಹಿರಿಯ ಮುತ್ತೈದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಹಿರಿಯ ಅಂದರೂ ಒಂದೇ, ಮುತ್ತ ಅಂದರೂ ಒಂದೇ. ಅದನ್ನು ಹೇಳೋದಕ್ಕೇನೆ ನೋಡಿ, ಮುತ್ತಜ್ಜ, ಅಜ್ಜ, ಅವನಪ್ಪ ಮುತ್ತಜ್ಜ, ಅವನಿಗಿಂತ ಹಿರಿಯ. ಅಜ್ಜಿ ಆಕೆಯ ತಾಯಿ ಅಥವಾ ಅತ್ತೆ, ಅವಳು ಮುತ್ತಜ್ಜಿ. ಸರಿನಾ? ಹಾಗಾಗಿ ಮುತ್ತ ಅನ್ನೋದಕ್ಕೆ ಅರ್ಥ ಏನು ಅಂದರೆ ವೃದ್ಧ, ಹಿರಿಯ, ಜ್ಞಾನಿ ಅಂತೆಲ್ಲ ಅರ್ಥ. ಆ ಹಿರಿತನವನ್ನು ಹೇಳೋದಕ್ಕೆ ಹೊರಟಂತಹ ಶಬ್ದ. ನಮ್ಮಲ್ಲಿ ಏನಾಗಿದೆ ಕೇಳಿದರೆ, ಮುತ್ತೈದೆಯರು ಅಂತ ಹೇಳೋದು ತಪ್ಪಲ್ಲ, ವೃದ್ಧರಾದ ಸುವಾಸಿನಿಯರು ಅಂತ ಅರ್ಥ. ಇವತ್ತೆಲ್ಲರಿಗೂ ಸಹ, ಒಬ್ಬ ತರುಣಿಯಾದಂತಹ ಸುವಾಸಿನಿಗೂ ಸಹ ಮುತ್ತೈದೆಯರು ಅಂತ ಹೇಳ್ತಾರೆ.
ಐದೇಯರು ಅಂತ ಹೇಳಿದರೆ ಸಾಕು, ಅಷ್ಟೇ. ಐದೇಯರು ಒಂದು 5 ಜನ ಅಂತಲ್ಲ, ಮತ್ತೆ ಹಂಗಂದ್ಕೊಬಿಟ್ಟಿರ. ಮತ್ತೆ 5 ಅನ್ನೋದಕ್ಕೆ ಅರ್ಥನೇ ಸ್ತ್ರೀ, ಸುವಾಸಿನಿ ಅಂತ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಸುವಾಸಿನ್ಯರ್ಚನ ಪ್ರೀತ, ಇಂಥ 5 ಮಾಡುವಂತಹ ಅರ್ಚನೆಯಿಂದ ಅವಳು ಪ್ರೀತಳಾಗುವವಳು ಅಂತ ಅರ್ಥ. ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಸುವಾಸಿನ್ಯರ್ಚನ ಪ್ರೀತಾ ಶೋಭನಾ ಪ್ರೀತಮಾನಸ ಶುದ್ಧಮಾನಸ ಅಂತ. ಸ್ತೋತ್ರವನ್ನು ಹೇಳಬೇಕಿದ್ರೆ ನಾವು ಹೇಗೆ ಹೇಳ್ತೇವೆ ಅಂದರೆ ಸುವಾಸಿನ್ಯರ್ಚನ ಪ್ರೀತಾ ಶೋಭನಾ ಅಂತ ಹೇಳಿಬಿಡ್ತೇವೆ ನಾವು. ಇದು ಶೋಭನಾ ಅಂತ ಶಬ್ದ ಅಲ್ಲ, ಅಲ್ಲಿ ಸವರ್ಣ ದೀರ್ಘ ಸಂಧಿ ಮಾಡಬೇಕು. ಹಿಂದಿನ ನಾಮ ಸುವಾಸಿನ್ಯರ್ಚನ ಪ್ರೀತ, ಅದಕ್ಕೆ ಆ ಅಂತ ಸೇರಿಸ್ಕೊಂಡು ಆಶೋಭನ, ಚತುರಕ್ಷರವಾದ ನಾಮ ಇದು, 3 ಅಕ್ಷರದ ನಾಮ ಅಲ್ಲ. ಆಶೋಭನ ಅಂತ ಮನಸ್ಸಲ್ಲಿರಬೇಕು, ಸ್ಪಷ್ಟವಾಗಿ ಗೊತ್ತಿರಬೇಕು ನಮಗಿದು. ಅಂದರೆ ಆಶೋಭನ ಅಂದರೆ ಅರ್ಥ ಏನು ಅಂದರೆ ಪರಿಪೂರ್ಣವಾದ ಸೌಂದರ್ಯವತಿ, ಸ್ವಯಂ ಪರಿಪೂರ್ಣವಾದಂಥ ಸೌಂದರ್ಯವತಿ. ಅದರ ಶಬ್ದದಲ್ಲೇ ಒಂದು ಸಣ್ಣ ವಿವರಣೆ ಉಂಟು. ಏನು ಅಂದರೆ ಅರ್ಧ ಸೌಂದರ್ಯವತಿ ಅಲ್ಲ. ನಮ್ಮಲ್ಲಿ ಬಹಳಷ್ಟು ಜನ ಅರ್ಧ ಸೌಂದರ್ಯವತಿ ಆಗಿರ್ತಾರೆ, ಇನ್ನರ್ಧ ಹೊರಗಿನದರಿಂದ ಪೂರ್ಣ ಮಾಡ್ಕೊಳ್ತಾರೆ ಹೀಗೆ ಅಂತ. ಹಾಗಾಗಿ ಅವ್ರು ಯಾರು ಆಶೋಭನ ಅಲ್ಲ. ಅದು ಜಗನ್ಮಾತೆ ಹಾಗಲ್ಲ, ಸ್ವಯಂ ಸುಂದರಿ ಅವಳು. ಅವಳ ಹೆಸರೇ ಸುಂದರಿ, ತ್ರಿಪುರ ಸುಂದರಿ, ಮಹಾಸುಂದರಿ ಹೀಗೆ ಅಂತ. ಹಾಗಾಗಿ ಒಂದು ದೃಷ್ಟಿಯಲ್ಲೇ ನೋಡಿದರೆ ಅವಳಿಗೆ ಇನ್ಯಾವುದೋ ಆಭರಣಗಳ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸಂಸ್ಕೃತದಲ್ಲಿ ಒಂದು ಮಾತುಂಟು, ಸ್ವಭಾವ ಸುಂದರಂ ವಸ್ತು ನ ಸಂಸ್ಕಾರಂ ಅಪೇಕ್ಷತೆ. ಯಾವುದು ಸಹಜವಾಗಿಯೇ ಸುಂದರವಾಗಿ ಇರ್ತದೆಯೋ ಅದಕ್ಕೆ ಮತ್ತೆ ನೀವು ಅಲಂಕಾರ ಮಾಡೋ ಅವಶ್ಯಕತೆ ಇಲ್ಲ. ಯಾವುದು ಸುಂದರವಾಗಿ ಇರೋದಿಲ್ವೋ ಅದಕ್ಕೆ ನೀವು ಎಷ್ಟೇ ಅಲಂಕಾರ ಮಾಡಿದರೂ ಸಹ ಬೆದರುಗೊಂಬಿ ಅಲಂಕಾರ ಮಾಡ್ದಂಗೆ ಇರ್ತದೆ. ಸ್ವಭಾವ ಸುಂದರಂ ವಸ್ತು ನ ಸಂಸ್ಕಾರಂ ಅಪೇಕ್ಷತೆ. ಸಹಜವಾಗಿ ಸೌಂದರ್ಯದಿಂದ ಕೂಡಿದ್ದಕ್ಕೆ ಮತ್ತೆ ಅಲಂಕಾರದ ಅವಶ್ಯಕತೆ ಇಲ್ಲ. ಹಾಗೆ ಜಗನ್ಮಾತೆಗೆ ಯಾಕೆ ಅಲಂಕಾರ ಅವಳಿಗೆ ಬೇಕು ಅಂತ ಮಾಡೋದಲ್ಲ, ಆಕೆಗೆ ಹಾಕಿ ನೋಡುಗರು ಸಂತೋಷ ಪಡ್ತಾರೆ, ಯಾರು ಭಕ್ತರು, ಅದಕ್ಕೋಸ್ಕರ ಹಾಕೋದು ಹೀಗೇನೆ ಅಲ್ವಾ, ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಇದು 4 ಅಕ್ಷರಗಳ ನಾಮ ಆಶೋಭನ, ಪರಿಪೂರ್ಣವಾದಂಥ ಸೌಂದರ್ಯವತಿ ಅಂತ. ಆಶೋಭನೇತಿ ಚತುರಕ್ಷರಂ ನಾಮ ಸಮಂತಾತ್ ಸೌಂದರ್ಯವತಿ. ತಾತ್ಪರ್ಯ ಇಷ್ಟೇ, ದೇವಿಯ ಎಲ್ಲ ಅಂಗಾಂಗಗಳೂ ಸಹ ಇವತ್ತಿನ ಭಾಷೆ ಹೇಳಬೇಕು ಅಂದರೆ ಅತ್ಯಂತ ಪರ್ಫೆಕ್ಟ್. ನಾನು ಆಕೆಯ ವಿಚಾರವನ್ನು ಹೇಳೋಕ್ಕಿಂತ ಮೊದಲು ರಾಮನ ಸೌಂದರ್ಯದ ಬಗ್ಗೆ ಹೇಳಿಬಿಡ್ತೇನೆ, ಆಗ ಅದನ್ನೇನು ಇಲ್ಲಿ ಅಪ್ಲೈ ಮಾಡ್ಕೊಳ್ಬೋದು. ವಾಲ್ಮೀಕಿ ಮುನಿಗಳು ಹೇಳ್ತಾರೆ ರಾಮನ ಸೌಂದರ್ಯವನ್ನು ಕುರಿತು, ರಾಮನ ದೇಹದ ಅವಯವಗಳು ಹೇಗಿದ್ದು ಕೇಳಿದ್ರೆ ಎಲ್ಲ ಅವಯವಗಳು ಒಂದಕ್ಕಿಂತ ಒಂದು ಚಂದವಾಗಿದ್ದವು. ನಿಮ್ಮ ಕಣ್ಣು ಯಾವುದಾದರೂ ಒಂದು ಅವಯವದ ಮೇಲೆ ಬಿದ್ದರೆ ನಿಮ್ಮ ಕಣ್ಣು ಆ ಅವಯವನ್ನು ಬಿಟ್ಟು ಇನ್ನೊಂದು ಅವಯವನ್ನು ನೋಡಲಿಕ್ಕೆ ಹೋಗೋದಿಲ್ಲ, ಅಷ್ಟು ಸುಂದರವಾದಂಥದ್ದು. ಅವನ ಕಣ್ಣನ್ನು ನೀವು ನೋಡ್ತಾ ಇದ್ದರೆ ಮತ್ತೆ ನೀವು ಕಣ್ಣನ್ನೇ ನೋಡ್ತಾ ಇರಬೇಕೆ ಅಷ್ಟೇ ಹೊರತು ಅವನ ಕಿವಿಯನ್ನು ಮುಖವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವನ ಕೈಯನ್ನು ನೋಡ್ತಾ ಇದ್ದರೆ ಅದನ್ನು ಬಿಟ್ಟು ಇನ್ನೊಂದು ಅವಯವವನ್ನು ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಕಂಬರಾಮಾಯಣವೂ ಈ ಮಾತನ್ನು ಹೇಳುತ್ತೆ. ಅಂದರೆ ಆಕೆಯ ಅವಯವದಲ್ಲಿ ಇನಿತೂ ದೋಷ ಎನ್ನುವುದಿಲ್ಲ, ಅಷ್ಟು ಎಲ್ಲ ಅವಯವಗಳು ಸಹ ಎಷ್ಟು ಸುಂದರವಾಗಿರಬೇಕೋ ಇದಕ್ಕಿಂತ ಹೆಚ್ಚು ಈ ಅವಯವ ಸುಂದರವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಅವಳು ಸುಂದರಿ. ಹಾಗಾಗಿಯೇ ಅವಳು ಆಶೋಭನ ಅಂತ ಹೇಳಿದರು. ಮತ್ತು ಚಂದ್ರಿಕಾ ವ್ಯಾಖ್ಯಾನಕಾರ ಹೇಳ್ತಾರೆ, ಸೌಭಾಗ್ಯ ಭಾಸ್ಕರದಲ್ಲಿ ಆಶೋಭನ ಅಂತ ಆಕಾರವನ್ನು ಸೇರಿಸಿ 4 ಅಕ್ಷರದ ನಾಮ ಅಂತ ಹೇಳಿದರು. ಆದರೆ ಇವರು ಶೋಭನ ಎನ್ನುವಂಥ ನಾಮವನ್ನೇ ಇರಿಸ್ಕೊಂಡಿದ್ದಾರೆ. ಶೋಭನ ಅನ್ನುವಂಥ ಪಾಠವನ್ನು
ಸ್ವೀಕರಿಸಿ ಅದಕ್ಕೆ ಅವರ ಅರ್ಥ ಹೇಳ್ತಾರೆ. ಹಾರ, ನೂಪುರ, ಕಟಕ, ಕಂಕಣ, ಕಾಂಚಿ, ತಾಟಂಕ ಆದಿ ಆಭರಣ ಜಾಲಜನಿತ ಶೋಭಾವತ್ವಾತ್ ಶೋಭನ ಅಂತ ಈ ನಾಮದ ವಿವರಣೆಯನ್ನು ಅವರು ಕೊಡ್ತಾರೆ. ಎಲ್ಲ ಆಭರಣಗಳಿಂದ ಕೂಡಿ ಅವಳು ಶೋಭನ ಅಂದರೆ ಸುಂದರಿ ಆಗಿದ್ದಾಳೆ ಅಂತ. ಅಂದರೆ ಇವರ ಮಾತಿನ ಪ್ರಕಾರ ಅವಳು ಸುಂದರಿಯೇ, ಆದರೆ ಈ ಆಭರಣಗಳಿಂದಾಗಿ ಇನ್ನೆಷ್ಟು ಮೆರಗು ಬಂದಿದೆ ಅಂತ ಅರ್ಥ. ಯಾವಾಗಲೂ ಅಷ್ಟೇ, ಸಹಜವಾಗಿ ಸುಂದರಿ ಆದರೆ ಅವಳಿಗೆ ಆಭರಣವನ್ನೂ ತೊಡಿಸಿದರೆ ಅದು ಇನ್ನೂ ಹೆಚ್ಚು ಮೆರಗನ್ನು ಕೊಡ್ತದೆ. ಆ ಹಿನ್ನೆಲೆಯಲ್ಲಿ ಈ ನಾಮವನ್ನು ಅವರು ಹೀಗೆ ಹೇಳ್ತಾರೆ. ಹಾರ, ಹಾರ ಅಂದರೆ ಏನು? ಹಾರ ಅಂದರೆ ಕಂಠಹಾರ ಒಂದು. ಅದಾದಮೇಲೆ ನೂಪುರ, ನೂಪುರ ಅಂದರೆ ಗೆಜ್ಜೆ ಅಂತ. ಇವತ್ತು ಪ್ರಾಯಶಃ ಆ ಅರ್ಥ ಮರೆಯುವಷ್ಟರ ಮಟ್ಟಿಗೆ ಪಾಪ ಆ ಸ್ತ್ರೀಯೇ ನಮಗೆ ಕಿವಿಗೆ ಕೇಳಿಸ್ತಾಳೆ. ನೂಪುರ ಅಲ್ವಾ? ನೂಪುರ ಅಂದರೆ ಗೆಜ್ಜೆ ಅಂತ ಅರ್ಥ. ಮತ್ತು ಕಟಕ, ಕಟಕ ಅಂದರೆ ಕಡಗ. ಕಡಗ ಅಂದರೆ ಏನು ಅಂದರೆ ದೊಡ್ಡದಾದ ಬಳೆ. ಆ ಕಡೆ ಈ ಕಡೆ ಎರಡು ಗಂಟು ಇರ್ತದೆ ಅಲ್ವಾ, ಹಾಗೆ ದೊಡ್ಡದು. ಹಿಂದೆಲ್ಲ ಮಹಾರಾಜರೆಲ್ಲ ಹಾಕ್ತಿದ್ರಲ್ಲ ವಿದ್ವಾಂಸರಿಗೆ, ಅದು ಕಡಗ. ಅದು ಕಟಕ ಅಂದರೆ ಕಡಗ. ಮತ್ತು ಕಂಕಣ, ಕಂಕಣ ಅಂದರೆ ಬಳೆ, ಆ ಕಡಗಕ್ಕಿಂತ ಚಿಕ್ಕ ಅಂಥದ್ದು. ಕಾಂಚಿ, ಕಾಂಚಿ ಅಂದರೆ ಈ ತಮಿಳುನಾಡಿನ ಕಾಂಚಿ ಅಲ್ಲ, ಡಾಬು ಅಂತ ಅರ್ಥ, ವೇಸ್ಟ್ ಬೆಲ್ಟ್ ಅಂತ ಅರ್ಥ. ಒಡ್ಯಾಣ ಅಂತ ಕರೀತಾರೆ ಅದನ್ನು. ಮತ್ತು ತಾಟಂಕ, ತಾಟಂಕ ಅಂದರೆ ಓಲೆ ಹೀಗಂತ. ಮತ್ತು ಕರ್ಣಾಭರಣ ಅಂತ ಅದರ ಇನ್ನೊಂದು ಹೆಸರು. ಇವೇ ಮೊದಲಾದಂಥ ಆಭರಣಗಳ ಶೋಭೆಯಿಂದ ಆಕೆ ಶೋಭನ ಅಂತ ಅನಿಸಿದ್ದಾಳೆ, ಅಂದರೆ ಅತ್ಯಂತ ಸುಂದರಿಯಾಗಿ ಇದ್ದಾಳೆ. ಇದಿಷ್ಟು ಈ ನಾಮದ ವಿವರಣೆ. ಈ ನಾಮಗಳೆಲ್ಲ ವಿಶೇಷವಾಗಿ ಸೌಂದರ್ಯಕ್ಕೆ ಸಂಬಂಧಪಟ್ಟಿದ್ದಾದ್ದರಿಂದ, ಆ ಸೌಂದರ್ಯ ದೇಹವನ್ನೇ ಇಟ್ಕೊಂಡು ಹೇಳಬೇಕಾದ ಆದ್ದರಿಂದ ತಾತ್ವಿಕ ವಿಚಾರಗಳು ಅಷ್ಟಾಗಿ ನಮಗೆ ಕಾಣೋದಿಲ್ಲ. ಹಾಗಾಗಿ ಇಷ್ಟಿಷ್ಟು ವಿವರಣೆ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗೋಣ. ಶುದ್ಧ ಮಾನಸ, ಶುದ್ಧವಾದ ಮನಸ್ಸುಳ್ಳವಳು. ಜಗನ್ಮಾತೆಗೂ ಮನಸ್ಸಿದೆಯಾ? ನಿನ್ನೆ ದಿವಸ ಚೈತನ್ಯ ಸ್ವರೂಪಿಣಿ ಅಂತ ಹೇಳಿದ್ದೀರಿ ಅಲ್ವಾ ಅಂತ. ಸರಿ, ಚೈತನ್ಯ ಸ್ವರೂಪಿಣಿ ಎನ್ನುವ ನೆಲೆಯಲ್ಲಿ ಮನಸ್ಸಿಲ್ಲ. ಅದರ ಸಗುಣ ರೂಪ ನಾವು ಆರೋಪ ಮಾಡ್ತೇವಲ್ಲ, ಆವಾಗ ಒಂದು ದೇಹ ಅಂತ ಮಾಡ್ತೇವೆ ಅಲ್ಲೋ, ಕಲ್ಪಿಸಿಕೊಳ್ತೇವೆ. ದೇಹ ಅಂತ ಆದಮೇಲೆ ಇಂದ್ರಿಯಗಳು ಮನಸ್ಸೆಲ್ಲ ಇರಬೇಕ ಬೇಡ? ಹಾಗೆ ಇದೇ ಅಂತ ಅಂದುಕೊಂಡರೆ ಅವಳು ಶುದ್ಧ ಮಾನಸ, ಅವಳ ಮನಸ್ಸು ಅತ್ಯಂತ ಶುದ್ಧವಾದದ್ದು. ಯಾಕೆ ಈ ಮಾತನ್ನು ಹೇಳಬೇಕು? ನಮ್ಮ ಮನಸ್ಸು ಶುದ್ಧವಾ ಅಂದರೆ ಅಲ್ಲ. ಯಾಕೆ ಅಂದರೆ ನಮಗೆ ಇಷ್ಟುಂಟು: ರಾಗ, ದ್ವೇಷ ಅಲ್ವಾ, ಅಸೂಯೆ, ಇನ್ನೂ ಏನೇನೆಲ್ಲ ಉಂಟು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ ಷಡ್ವರ್ಗ ಅನ್ನೋದನ್ನು ನಾವು ಯಾವಾಗಲೂ ನಮ್ಮ ಪಕ್ಕದಲ್ಲಿ ಇರಿಸ್ಕೊಂಡೇ ಇರ್ತೇವೆ ಹೀಗೆ ಅಂತ. ಬಿಡೋದೇ ಇಲ್ಲ ನಾವು ಇವುಗಳನ್ನು. ಏಕೆಂದರೆ ಇದೇ ನಮ್ಮ ಮನಸ್ಸನ್ನು ಕೊಳೆ ಮಾಡುವಂಥದ್ದು, ಈ ವರ್ಗವೇ. ಆದರೆ ಜಗನ್ಮಾತೆಗೆ ಇದು ಇಲ್ಲ, ಯಾವುದೇ ಕಾಮನೆ ಇಲ್ಲ. ಯಾಕೆಂದರೆ ಅವಳು ಆಪ್ತ ಕಾಮಳು. ಹಾಗಾಗಿ ಆ ಭಾಗದಿಂದ ಅವಳ ಮನಸ್ಸು ಶುದ್ಧ. ಇನ್ನು ಕ್ರೋಧ, ಸಿಟ್ಟು ಬರೋದೇ ಇಲ್ಲ. ನಿನ್ನೆ ನೋಡಿದ್ದೀವಿ ಶಮಾತ್ಮಿಕ ಅಂತ, ಪರಮ ಶಾಂತಸ್ವರೂಪಳು ಅಂತ. ಹಾಗಾಗಿ ಆ ಭಾಗದಿಂದಲೂ ಸಹ ಅವಳು ಸಿಟ್ಟನ್ನು ಮಾಡಿಕೊಂಡು ತನ್ನ ಮನಸ್ಸನ್ನು ಕಲುಷಿತ ಮಾಡಿಕೊಳ್ಳುವುದಿಲ್ಲ. ಒಂದು ಮಾತನ್ನು ಹೇಳ್ತೇನೆ, ಸಿಟ್ಟನ್ನು ಮಾಡುವುದು ಉಂಟಲ್ಲ, ಅದರಿಂದ ಇನ್ನೊಬ್ಬರಿಗೆ ಅನಾನುಕೂಲ ಆಗುತ್ತೋ ಅನುಕೂಲ ಆಗುತ್ತೋ ದಟ್ ಈಸ್ ಸಪ್ರೇಟ್, ಅಥವಾ ಕೆಡಕಾಗತ್ತೋ. ಸಿಟ್ಟು ಮಾಡಿಕೊಂಡವನಿಗಂತನೂ ಸಹ ಕೆಡಕಾಗುವುದು ಗ್ಯಾರಂಟಿ. ಯಾಕೆ ಅಂತಂದರೆ ಸಿಟ್ಟು ಅದನ್ನು ನಮ್ಮಲ್ಲಿ ಬೆಂಕಿಗೆ ಹೋಲಿಸ್ತಾರೆ. ಸಿಟ್ಟನ್ನು ಯಾವುದಕ್ಕೆ ಹೋಲಿಸ್ತಾರೆ? ಕ್ರೋಧ, ಅದು ಬೆಂಕಿಗೆ ಹೋಲಿಸ್ತಾರೆ. ಬೆಂಕಿ ಅದರ ಮೇಲಿಟ್ಟ ವಸ್ತುಗಳನ್ನು ಸುಡುತ್ತದೆ ಎನ್ನುವುದು ಎಷ್ಟು ಸತ್ಯವೋ, ಅದಕ್ಕೆ ಆಶ್ರಯ ಕೊಟ್ಟಿದ್ದನ್ನು ಅಷ್ಟೇ ಸುಡುತ್ತದೆ ಅನ್ನೋದನ್ನು ಮರೆಯುವಂತಿಲ್ಲ ಅಲ್ವಾ? ನೀವು ಸೌದೆ ಒಟ್ಟಿ ಅಡುಗೆ ಮಾಡ್ತಿರಲ್ಲ, ಮೇಲ್ಗಡೆ ಬೇಯುತ್ತೆ,
ಆದರೆ ಬೆಂಕಿಗೆ ಆಶ್ರಯ ಅಂತ ಆ ಸೌದೆಯೂ ಸಹ ಏನಾಗುತ್ತೆ, ಸುಟ್ಟೋಗ್ಬಿಡ್ತದೆ. ಹಾಗೆ ಸಿಟ್ಟು ಬರುವುದು ಮನಸ್ಸಿನಲ್ಲಾದಮೇಲೆ ಯಾವ ಮನಸ್ಸಿನಲ್ಲಿ ಸಿಟ್ಟಿದೆಯೋ ಆ ಸಿಟ್ಟು ಆ ಮನಸ್ಸನ್ನು ಸಹ ತಿಂತದೆ, ಮನಸ್ಸನ್ನು ಸಹ ಏನು ಮಾಡ್ತದೆ, ಹಾಳು ಮಾಡ್ತದೆ. ಅಗ್ನಿಯ ಇನ್ನೊಂದು ಹೆಸರೇ ಆಶ್ರಯಾಶಯ. ಆಶ್ರಯವನ್ನು ಅಶ್ನಾತಿ, ನನಗಿದು ಆಶ್ರಯ ಕೊಟ್ಟಿದೆ, ನಾನು ಇದನ್ನು ತಿನ್ನಬಾರ್ದು, ನಾಶ ಮಾಡಬಾರ್ದು ಅಂತ ಒಂದು ಯೋಚನೆ ಮಾಡೋದಿಲ್ಲ. ನೀವು ನೆಲದ ಮೇಲೆ ಬೆಂಕಿ ಹಾಗೆ ನೆಲವನ್ನು ಸಹ ಸುಡುತ್ತೆ ಅದು ಹೀಗೆ ಅಂತ ಅಲ್ವಾ. ಹಾಗೆಯೇ ಅದಕ್ಕೋಸ್ಕರ ಸಿಟ್ಟನ್ನು ಅಗ್ನಿ ಹೋಲಿಸ್ತಾರೆ. ಹಾಗಾಗಿ ಜಗನ್ಮಾತೆ ಕೋಪಿಸಿಕೊಂಡು ತನ್ನ ಮನಸ್ಸನ್ನು ದುರ್ಬಲ ಮಾಡಿಕೊಳ್ಳುವುದಿಲ್ಲ. ಆ ದೃಷ್ಟಿಯಲ್ಲಿ ಮತ್ತೆ ಪುನಃ ಅವಳು ಅತ್ಯಂತ ಶುದ್ಧ ಮಾನಸ. ಕಾಮ, ಕ್ರೋಧ, ಲೋಭ. ಲೋಭ ಅಂದರೆ ಏನ್ರಿ? ಕೂಡಿಟ್ಟಿದ್ದನ್ನು ಯಾರಿಗೂ ಕೊಡಬಾರ್ದು ಎನ್ನುವಂತಹ ಅತ್ಯಂತ ದುರಾಸೆ. ಅವಳಿಗೆ ಅದು ಇಲ್ಲವೇ ಇಲ್ಲ. ಏಕೆಂದರೆ ಅವಳು ಭಕ್ತ ಪರಾಧೀನಳು, ಕೇಳಿದ್ದೆಲ್ಲವನ್ನೂ ಸಹ ಕೊಡುವವಳು. ಹಾಗಾಗಿ ಅದೂ ಇಲ್ಲ, ಲೋಭವೂ ಇಲ್ಲ. ಇನ್ನು ಮೋಹ. ಮೋಹ ಅಂದರೆ ಮಮಕಾರ. ಮೋಹ ಅಂದರೆ ಏನು? ನಮ್ಮ ಪೈಕಿ ಅವರು, ನಮಗೆ ಬರುತ್ತಲ್ಲ, ಓ ಅವ್ರು ನಮ್ಮ ಕಡೆಯವ್ರು ರೀ, ನಮ್ಮ ಪೈಕಿ ಅಲ್ವಾ. ಮತ್ತು ಅವ್ರ ಪೈಕಿ ಜೀವಮಾನೆಲ್ಲ ಇದರಲ್ಲೇ ಕಳಿತೀವಿ ನಾವು, ನಮ್ಮ ಪೈಕಿಯವರು ಅವ್ರ ಪೈಕಿಯವರು ಹೀಗೆ ಅಂತ. ಅದು ಸಂಬಂಧದಲ್ಲಿರ್ಬೋದು, ಜಾತಿಯಲ್ಲಿರ್ಬೋದು, ಆಫೀಸ್ ಕೆಲಸದಲ್ಲಿರ್ಬೋದು, ಎಲ್ಲದರೊಳಗೂ ಸಹ ಗ್ರೂಪು. ಮತ್ತು ಅವರವರದ್ದೇ ಪೈಕಿ ಗ್ರೂಪ್ ಇರ್ತದಲ್ಲ ಕೆಲ ಅಲ್ವಾ. ಅದೂ ಸಹ ನಮ್ಮನ್ನು ಹಾಳು ಮಾಡುವಂಥದ್ದು. ಯಾವಾಗ ಈ ಭಾವನೆ ಬರುತ್ತೋ ನಮ್ಮ ಮನಸ್ಸು ದಿನದಿಂದ ದಿನಕ್ಕೆ ಸಂಕುಚಿತ ಆಗ್ತಾ ಹೋಗ್ತದೆ. ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ಇವನು ನನ್ನವನು, ಇವನು ಬೇರೆಯವನು, ಇವನು ನನ್ನ ಪೈಕಿಯವನು, ಅವನು ಅವರೇ ಪೈಕಿಯವನು ಅನ್ನೋದುಂಟಲ್ಲ. ಇದು ಏನು ಹೇಳುತ್ತೆ ಕೇಳಿದರೆ, ಲಘುಚೇತಸಾಂ ಗಣನ, ನ್ಯಾರೋ ಮೈಂಡೆಡ್ ಆದವನ ಯೋಚನೆ. ಈ ಭಾವನೆ ಬಂದ ತಕ್ಷಣವೇ ಗೊತ್ತಾಗುತ್ತೆ ಹಿ ಈಸ್ ಎ ಸಿಲ್ಲಿ ಪರ್ಸನ್, ನ್ಯಾರೋ. ಹಾಗಿದ್ರೆ ಉದಾರ ಚರಿತಾನ ಅಂತೂ ವಸುಧೈವ ಕುಟುಂಬಕಂ. ಉದಾರ ಚರಿತರಾದವರಿಗೆ ಈ ಜಗತ್ತೇ ನನ್ನ ಪರಿವಾರ, ವಸುಧೈವ ಕುಟುಂಬಕಂ ಅಂತ. ನಾವು ಈ ಉದಾರತೆಯನ್ನು ಅಷ್ಟೋ ಎಷ್ಟೋ ಬೆಳೆಸಿಕೊಳ್ಳದೇ ಇದ್ದರೆ ಎಷ್ಟೆಷ್ಟು ಸಂಕುಚಿತ ಸ್ವಭಾವದವರಾಗ್ತೇವೋ ಅಷ್ಟಷ್ಟು ನಮ್ಮ ಮನಸ್ಸು ಕಲುಷಿತಗೊಳ್ಳುತ್ತದೆ. ಹಾಗಾಗಿ ಕೆಲವು ವಿಷಯಗಳನ್ನ ಏನು ಮಾಡಬೇಕು ಅಂದರೆ, ಕಣ್ಣು ನೋಡಿದರೂ ಸಹ ಅದು ಮನಸ್ಸಿನ ಹತ್ತಿರ ಹೋಗದೇ ಇದ್ದಾಗ ನೋಡ್ಕೊಳ್ಬೇಕು. ಕಿವಿ ಕೇಳಿದರೂ ಸಹ ಅದು ಮನಸ್ಸಿಗೆ ಹೋಗದೇ ಇರೋ ಇಲ್ಲೊಂದು ಫಿಲ್ಟರ್ ಹಾಕ್ಕೊಂಡಿರ್ಬೇಕು ಯಾವಾಗಲೂ ಸಹ. ಅದ್ರ ಏನಾಗುತ್ತೆ ಕೇಳಿದರೆ, ಈ ಕಿವಿಯ ಮೂಲಕ ಊದ್ತಾ ಇರುತ್ತೆ ನಮಗೆ, ಅದು ಒಳಗಡೆ ಹೋಗಿ ಕೆಲಸ ಮಾಡುತ್ತೆ, ಮನಸ್ಸನ್ನು ಕಲುಷಿತಗೊಳಿಸ್ತದೆ. ಹಾಗಾಗಿ ಈ ಮನಸ್ಸು ಹಾಳಾಗಬಾರ್ದು ಅಂತ ಆದರೆ ಆ ಮನಸ್ಸಿಗೆ ವಿಷಯ ಸಪ್ಲೈ ಮಾಡುವಂಥ ಇಂದ್ರಿಯಗಳನ್ನು ಅಷ್ಟೋ ಎಷ್ಟೋ ಹದ್ದು ಬಸ್ತಿನಲ್ಲಿ ಇರಿಸ್ಕೊಳ್ಬೇಕಾಗತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಇನ್ನು ಮದ. ಮದ ಅಂದರೆ ಕೊಬ್ಬು, ದುಡ್ಡಿನದಿರ್ಬೋದು, ಯೌವನದ್ದಿರಬೇಕು ಅಲ್ವಾ. ಅದು ಅವಳಿಗಿಲ್ಲ. ಯಾಕೆಂದರೆ ನಮಗೆ ಕೊಬ್ಬು, ಯಾಕೆಂದರೆ ಯೌವನ ನಮಗೆ ಬರ್ತದೆ, ಆ ಬಂದಷ್ಟು ಹೊತ್ತು ನಮಗೆ ಕೊಬ್ಬು. ಜಗನ್ಮಾತೆ ಸದಾ ತರುಣಿ ಅಂತ ನಾಮೇ ಬಂದಿದೆ. ಅವಳಿಗೆ ಹೊಸದಾಗಿ ಬರುವುದು ಹೋಗೋದು ಇಲ್ಲವೇ ಇಲ್ವಾ. ಹಾಗಾಗಿ ಸದಾ ತರುಣಿಯಾದಂಥ ಅವಳಿಗೆ ನಮಗೆ ಪ್ರಾಯ ಬಂದಾಗ ಕೊಬ್ಬೋದು, ದುಡ್ಡು ಬಂದಾಗ ಕೊಬ್ಬೋದು. ಯಾಕೆಂದರೆ ಅವಳಿಗೆ ದುಡ್ಡಿಗೂ ಏನೂ ಕೊರತೆ ಇಲ್ಲ, ಅದು ಬರೋದು ಹೋಗೋದಿಲ್ಲ. ಹಾಗೆ ಯೌವನವೂ ಬರೋದು ಹೋಗೋದಿಲ್ಲ. ಆದ್ದರಿಂದ ಅವಳಿಗೆ ಈ ಮದ ಎನ್ನುವುದಿಲ್ಲ. ಇನ್ನು ಮಾತ್ಸರ್ಯ, ಹೊಟ್ಟೆ ಕಿಚ್ಚು, ಅಸೂಯೆ, ಜಲಸಿ ಯಾವಾಗ ಬರುತ್ತೆ ಅಂತ ಕೇಳಿದರೆ, ನನಗಿಂತ ಅವನು ಉತ್ಕೃಷ್ಟ, ನನಗಿಂತ ಧನಿಕ, ನನಗಿಂತ ಬುದ್ಧಿವಂತ, ಹೀಗೆ ಪ್ರತಿ ವ್ಯಕ್ತಿ ನಮಗಿಂತ ಮೇಲಿದ್ದಾನೆ ಅಂತ ಗೊತ್ತಾದಾಗ ನಮಗೆ ಜಲಸಿ ಬರ್ತದೆ. ಜಗನ್ಮಾತೆಯನ್ನು ಮೀರುವ ಪ್ರತಿ ವ್ಯಕ್ತಿಯೇ ಇಲ್ಲೇ ಇದ್ಮೇಲೆ ಅವಳಿಗೆ ಯಾಕ್ರಿ ಮತ್ತು ಮಾತ್ಸರ್ಯ? ಆದ್ದರಿಂದ ಅವಳಿಗೆ ಯಾವುದೇ ರೀತಿಯ ಮಾತ್ಸರ್ಯವೂ ಸಹ ಇಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಅವಳ ಮನಸ್ಸು ಶುದ್ಧ ಮಾನಸ, ಅತ್ಯಂತ ಶುದ್ಧವಾದಂಥ ಮನಸ್ಸಿನವಳು. ಮುಂದಿನ ನಾಮಕ್ಕೆ ಹೋಗೋಣ.
ಬಿಂದು ತರ್ಪಣ ಸಂತುಷ್ಟ ಅಂತ. ಬಿಂದುವಿಗೆ ಮಾಡಿದ ತರ್ಪಣದಿಂದ ಸಂತುಷ್ಟಳಾಗುವವಳು ಅಂತ ಅರ್ಥ. ಏನು ಹೀಗಂದರೆ, ಬಿಂದುವಿಗೆ ಮಾಡಿದ ತರ್ಪಣದಿಂದ ಸಂತುಷ್ಟಳಾಗುವವಳು, ಇದೆಲ್ಲ ತಂತ್ರಶಾಸ್ತ್ರದ ಶಬ್ದ. ಬಿಂದೌ ಸರ್ವಾನಂದಮಯೇ ಚಕ್ರೆ ಕೃತ ಕ್ಷೀರಾದಿ ಅಭಿಷೇಕೇನ ಸಂತುಷ್ಟ ಅಂತ ಅದರ ವಿವರಣೆ ಹೀಗೆ ಸಾಗತ್ತೆ. ಬಿಂದುವಿಗೆ ಮಾಡಿದ ತರ್ಪಣದಿಂದ ಅಂತ. ಶ್ರೀಚಕ್ರವನ್ನು ಮನಸ್ಸಿಗೆ ತಂದುಕೊಳ್ಳಿ. ಅದರ ಮಧ್ಯದಲ್ಲಿ ತ್ರಿಕೋಣ ಉಂಟು. ಆ ತ್ರಿಕೋಣದ ಮಧ್ಯದಲ್ಲಿ ಏನುಂಟು? ಒಂದು ಬಿಂದು ಉಂಟು. ನಾನು ಆ ಚಾರ್ಟನ್ನು ಇಟ್ಕೊಂಡು ಅದನ್ನೆಲ್ಲ ಹೇಳಿದ್ದೇನೆ. ಆ ಬಿಂದುವಿಗೆ ನೀವು ತರ್ಪಣ ಮಾಡುವುದರಿಂದ ಅವಳಿಗೆ ಅತ್ಯಂತ ಸಂತೋಷ ಆಗುತ್ತಂತೆ. ಯಾಕೆ ಅಂದರೆ ಎರಡು ಕಾರಣ. ಬಿಂದುವೇ ಜಗನ್ಮಾತೆಯ ಸ್ವರೂಪ. ನಾವು ಏನು ಬಿಂದು ಅಂತ ಹೇಳ್ತೇವಲ್ಲ, ಅದು ಸುಮ್ಮನೆ ಬಿಂದು ಅಲ್ಲ, ಅದು ಜಗನ್ಮಾತೆಯ ಸ್ವರೂಪ. ಅದನ್ನು ನಾವು ಮರಿಬಾರ್ದು. ಅದರ ಜೊತೆಗೆ ಯಾಕೆ ಅದಕ್ಕೆ ಮಾಡಿದಂತಹ ತರ್ಪಣದಿಂದ ಸಂತೋಷ ಕೊಡ್ತಾಳೆ ಅಂದರೆ, ಶ್ರೀಚಕ್ರ ಅವಳ ಮನೆ. ಶ್ರೀಚಕ್ರಂ ಶಿವಯೋ ವಪುಹು. ಶ್ರೀಚಕ್ರ ಆಕೆಯ ಶರೀರ ಅಂತಲೂ ಅರ್ಥ ಉಂಟು. ಶ್ರೀಚಕ್ರ ಅವಳ ವಾಸಸ್ಥಾನ, ಮನೆ ಅಂತಲೂ ಅರ್ಥ ಉಂಟು. ಶಿವಶಿವೆಯರ ವಾಸಸ್ಥಾನ ಶ್ರೀಚಕ್ರ. ಆ ಬಿಂದು ಅನ್ನುವಂಥದ್ದು ಅವರಿಬ್ಬರ ಐಕ್ಯ, ಅದನ್ನು ನಾವು ಮರಿಬಾರ್ದು. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ರೀಚಕ್ರದ ಮಧ್ಯೆಯಲ್ಲಿರುವಂಥ ಬಿಂದುವಿನ ಇನ್ನೊಂದು ಹೆಸರು ಸರ್ವಾನಂದಮಯ ಚಕ್ರ ಅಂತ. ಈ ಸರ್ವಾನಂದಮಯ ಚಕ್ರವೇ ಬಿಂದು. ಬಿಂದು ಅಂದರೂ ಒಂದೇ, ಸರ್ವಾನಂದಮಯ ಚಕ್ರ ಅಂದರೂ ಸಹ ಒಂದೇ. ಈ ಬಿಂದುವಿಗೆ ನೀವು ತರ್ಪಣ ಮಾಡಬೇಕು. ಯಾವುದರಿಂದ ಅಂತಂದರೆ ಕ್ಷೀರ. ಕ್ಷೀರ ಅಂದ ತಕ್ಷಣ ದಯವಿಟ್ಟು ನಂದಿನಿ ಹಾಲಲ್ಲ, ಮತ್ತು ಎಮ್ಮೆದಂತೂ ಅಲ್ಲವೇ ಅಲ್ಲ, ಹಸುವಿನ ಹಾಲು ಒಂದು. ಅದರಿಂದ ತರ್ಪಣ ಮಾಡುವಂಥದ್ದು ಒಂದು ವಿಧಾನ. ಅದಿಲ್ಲೇ ಇದ್ದರೆ ಆಜ್ಯ. ಆಜ್ಯ ಅಂದರೆ ತುಪ್ಪ, ಮತ್ತು ನಂದಿನಿ ತುಪ್ಪ ಅಲ್ಲ, ಎಮ್ಮೆಯ ಹಾಲಿನಿಂದ ಮೊಸರಾಗಿ ಅಲ್ಲಿಂದ ಬೆಣ್ಣೆಯಾಗಿ ಅಲ್ಲಿಂದ ಮಾಡಿದ ತುಪ್ಪವೂ ಅಲ್ಲ, ಹಸುವಿನ ಹಾಲಿನಿಂದ ಮಾಡಿದಂಥ ತುಪ್ಪ. ಇನ್ನೂ ಮುಂದೆ ಹೋಗಿ ಹೇಳಬೇಕು ಅಂದರೆ ಒಂದು ಶಬ್ದ ಉಂಟು, ಕೃಷ್ಣನಿಗೆ ಅತ್ಯಂತ ಇಷ್ಟ ಆಗಿತ್ತಂತೆ. ಅದು ಹೈಹಂಗವ ಅಂತ ಒಂದು ಶಬ್ದ ಉಂಟು. ಇಂತಹ ತುಪ್ಪಕ್ಕೆ ಕೃಷ್ಣ ಕೈ ಹಾಕ್ತಿದ್ದಂತೆ. ಕೃಷ್ಣ ಬೇರೆ ಅಲ್ಲ, ಜಗನ್ಮಾತೆ ಬೇರೆ ಅಲ್ಲ. ಮಮೈವ ಪೌರುಷಂ ರೂಪಂ ಗೋಪಿಕಾ ಜನಮೋಹನಂ. ಅರ್ಥ ಆಗತ್ತೆ ಅಂತ ಅಂದ್ಕೊಂಡಿದ್ದೇನೆ. ನನ್ನದೇ ಪುರುಷಾಕೃತಿ ಉಂಟಲ್ಲ, ಆ ಗೋಪಿಕಾ ಜನರನ್ನು ಮೋಹಗೊಳಿಸಿತಲ್ಲ, ಅದು ನನ್ನದೇ ರೂಪ ಅಂತ ಜಗನ್ಮಾತೆ ಹೇಳ್ತಾಳೆ. ವೇಣುನಾದ ಜಗನ್ಮಾತೆ ಒಂದು ಸಲ ವೇಣುನಾದ ಮಾಡಬೇಕು ಅಂತ ಅನ್ನಿಸ್ತಂತೆ. ಆಮೇಲೆ ಅದಕ್ಕೋಸ್ಕರ ಕೃಷ್ಣನ ರೂಪವನ್ನು ತಾಳಿ ವೇಣುಗಾನವನ್ನು ಮಾಡಿದಳಂತೆ. ನಂದೆಲ್ಲ ಮಾತು ಇದು. ಮಮೈವ ಪೌರುಷಂ ರೂಪಂ ಗೋಪಿಕಾ ಜನಮೋಹನಂ. ಪದೇ ಪದೇ ಬರ್ತದೆ ಈ ಮಾತು ಲಲಿತಾ ಸಹಸ್ರನಾಮದಲ್ಲಿ, ಅಲ್ಲೂ ಬರ್ತದೆ ಹೀಗೆ ಅಂತ. ಯಾಕೆ ಹೇಳಿದೆ ಅಂದರೆ, ಈ ತುಪ್ಪ ಇದೆಯಲ್ಲ, ಎಂಥ ತುಪ್ಪ ಅಂದರೆ ಹೈಹಂಗವ. ಹೈಹಂಗವ ಅಂದರೆ ಈ ಶಬ್ದ ನಾವು ನೆನ್ಪಿಟ್ಕೊಳ್ಬೇಕು. 24 ಹಾಲನ್ನು ಕರೆದ 24 ಗಂಟೆಯ ಒಳಗಡೆಗೆ ತುಪ್ಪ ಆಗಬೇಕು. ದಟ್ ಈಸ್ ಕಾಲ್ಡ್ ಹೈಹಂಗವ. ವಾರದ ಹಿಂದಿಂದು 3 ತಿಂಗಳ ಹಿಂದಿದ್ದು ಎಕ್ಸ್ಪೈರಿ ಡೇಟ್ ಆದದ್ದು ಅದಲ್ಲ. ಇವತ್ತು ರಾತ್ರಿ ಅಂದರೆ ಸಂಜೆ ಹಸುವನ್ನು ಕರೆದ್ರಿ, ಅದನ್ನು ಕಾಯಿಸಿ ಹೆಪ್ಪೆ ಹಾಕಿದಿರಿ. ಹೆಪ್ಪೆ ಹಾಕಿ ಆದಮೇಲೆ ಬೆಳಗಾಗೋಷ್ಟೊತ್ತಿಗೆ ಮೊಸರಾಯಿತು, ಸರಿನಾ? ಅದನ್ನು ಕಡಿದ್ರಿ. ಇವತ್ತು ಕಡಿಯೋ ಪದ್ಧತಿ ಇಲ್ಲವಲ್ಲ, ಚರ್ನಿಂಗ್ ಅಂತ ಇಟ್ಕೊಳ್ಳಿ. ಆ ಮೊಸರನ್ನು ಕಡಿದಾಗ ಏನು ಬಂತು? ಬೆಣ್ಣೆ ಬಂತು.
ಆ ಬೆಣ್ಣೆಯನ್ನು ಕಾಯಿಸಿದರೆ ಆ ತುಪ್ಪಕ್ಕೆ ಏನೊಂದು ಹೆಸರು ಹೈಹಂಗವ. ಇಂತಹ ತುಪ್ಪದ ಮೇಲೆ ಕೃಷ್ಣನ ಕಣ್ಣಿರ್ತಿತ್ತಂತೆ. ಅಂದರೆ ಇದಕ್ಕಿಂತ ಇನ್ನು ಫ್ರೆಶ್ ಅಂತ ಹೇಳಲಿಕ್ಕೆ ಶಬ್ದವೇ ಇಲ್ಲ. ಇಂತಹ ತುಪ್ಪದಿಂದ ತರ್ಪಣ ಮಾಡಬಹುದು. ಕ್ಷೀರ, ಆಜ್ಯ. ಆಜ್ಯ ಅಂದರೆ ಇದು, ಈ ತುಪ್ಪ. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಬಹಳಷ್ಟು ಜನರು ಈ ತುಪ್ಪದಿಂದ ತರ್ಪಣ ಮಾಡ್ಬೋದು ಅಂತ ಹೇಳಿದ್ದಾರೆ ಅಂಥೇಳಿ ಮನೇಲಿ ತುಪ್ಪ ಖರ್ಚಾಗಲಿಲ್ವಲ್ಲ, ತರ್ಪಣ ಮಾಡಿಬಿಡೋಣ ಅಂಥೇಳಿ ಅಕಸ್ಮಾತ್ ಶ್ರೀಚಕ್ರ ಇದ್ರೆ ಹಾಕೋರು ಇರ್ತಾರೆ. ನಮ್ಮದೆಲ್ಲ ಹೀಗೆ, ತುಪ್ಪ ಇದೆ, ಏನು ಮಾಡೋಣ, ದೇವ್ರ ದೀಪ ಹಚ್ಚಿಬಿಡೋಣ. ಆ ದೇವ್ರನ್ನ ನನಗೇನು ಕಂಪು ತುಪ್ಪದ ದೀಪ ಹಚ್ಚಿದೆಯಾ ಅಥವಾ ಒಳ್ಳೆ ತುಪ್ಪ ಹಾಕಿ ಹಚ್ಚಿದೆಯಾ ಅಂತ ಕೇಳ್ತಾನ? ಇಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ಅವನಿರೋದು ಇಲ್ಲಿ ಅಲ್ಲಲ್ಲ, ಎಲ್ಲಿ? ನಮ್ಮ ಭಾವದಲ್ಲಿ. ಸಾಕ್ಷಿ, ಅವನಿಗೆ ಗೊತ್ತಾಗುತ್ತೆ ಅಲ್ವಾ? ಹೌದು ತಾನೇ? ಹಾಗಾಗಿ ನಾನು ಎಷ್ಟು ದಿನ ಹಳೆಯ ತುಪ್ಪವನ್ನು ಹಾಕಿ ದೀಪ ಹಚ್ಚಿದ್ದೇನೆ ಅಂತ ಇಲ್ಲಿರುವ ದೇವರಿಗೆ ಗೊತ್ತಾಗ್ತದೆ. ಸಾಕ್ಷಿ. ಎಲ್ಲರೂ ಮಾಡ್ತಾರೆ ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಆದರೆ ಇಂಥವರು ಇರ್ತಾರೆ. ಊಟಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ವಾ, ಅಡುಗೆ ಬಳಸೋಕ್ಕಾಗೋಲ್ವಾ, ಹಚ್ಚು ದೀಪನ ಅಂತ ದೇವಸ್ಥಾನ ಕೊಟ್ಬಿಡು. ಇದು ಅಷ್ಟು ಉಚಿತ ಅಲ್ಲ. ಹಾಗಾಗಿ ಹೇಳಿದೆ. ಯಾಕೆ ಹೇಳಿದೆ ಕೇಳಿದರೆ, ಒಂದು ಅದು ಅಷ್ಟು ಫ್ರೆಶ್ ಆಗಿದ್ದರೆ ಅಂತಹ ತುಪ್ಪದಿಂದ ಮಾಡಿದ ತರ್ಪಣ ಉಂಟಲ್ಲ, ಅದು ಹೆಚ್ಚು ಸಾರ್ಥಕವಾಗತ್ತೆ. ಯಾಕೆಂದರೆ ನಾವು ಯಾವುದನ್ನು ಉತ್ಕೃಷ್ಟ ಅಂತ ಭಾವಿಸ್ತೇವೋ ಆ ಉತ್ಕೃಷ್ಟವಾದದ್ದನ್ನೇ ಅವನಿಗೆ ಅಥವಾ ಅವಳಿಗೆ ಕೊಡಬೇಕಲ್ವಾ? ಹೌದು ತಾನೆ? ಆಗಲೇ ತಾನೆ ನಮಗೆ ಸಮಾಧಾನ ಆಗೋದು. ಹಾಗಾಗಿ ಕ್ಷೀರ ಮತ್ತು ಆಜ್ಯ ತುಪ್ಪ ಆಯಿತು. ನೆಕ್ಸ್ಟ್ ಮೂರನೇದು ಮಧು, ಜೇನುತುಪ್ಪ. ಮತ್ತು ಪುನಃ ಇದಕ್ಕೂ ದೊಡ್ಡ ವಿವರಣೆ ಬೇಕಾದಿತ್ತು. ಯಾಕೆಂದರೆ ಪ್ರಾಯಶಃ ಸಿಟಿಯಲ್ಲಿ ಇವತ್ತು ಸಿಗೋದೆಲ್ಲವೂ ಸಹ ಸಕ್ಕರೆ ಪಾಕ, ಅದಕ್ಕೆ ಜೇನುತುಪ್ಪದ ಸೆಂಟು. ಹಾಗಾಗಿ ಸಾಧ್ಯವಾದಷ್ಟು ಶುದ್ಧವಾದಂಥ ಜೇನುತುಪ್ಪ. ಅದನ್ನು ಚೆಕ್ ಮಾಡೋದಕ್ಕೂ ಒಂದು ವಿಧಾನ ಉಂಟು. ಅದರ ಪ್ರಕಾರ ನೋಡಿಕೊಳ್ಳಬಹುದು, ಇದು ಶುದ್ಧವಾದದ್ದೋ ಅಥವಾ ಅಶುದ್ಧವಾದದ್ದು ಅಂತ. ಕೂರ್ಗಿಂದ ಬರೋದೆಲ್ಲವುದು ಶುದ್ಧವಾದದ್ದು ಅಂತ ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಬೋರ್ಡ್, ಅದು ಲೇಬಲ್ ಇರುತ್ತೆ ಹೀಗೆ ಅಂತ ಅಷ್ಟೇ. ಇರ್ಬೋದು, ಇಲ್ಲದೇನೂ ಇರಬಹುದು. ಹಾಗಿದ್ರೆ ಮುಂದೆ ಮಧು ಆಯಿತು. ಆಸವ. ಆಸವ ಅಂದರೆ ಸುರೆ. ಸುರೆ ಅಂದರೆ ವೈನ್. ಅದರಿಂದಲೂ ಸಹ ತರ್ಪಣ ಮಾಡುವಂಥದ್ದು. ವಾಮಾಚಾರದ ಪೂಜೆಯಲ್ಲಿ ಮೊದಲಿನ 3 ಸಮಯಾಚಾರದ ಪೂಜೆ. ಇದು ಮದ್ಯದಿಂದ ತರ್ಪಣ ಮಾಡುವಂಥದ್ದು ವಾಮಾಚಾರದ ಪೂಜೆ ಅಲ್ಲಿ. ಮತ್ತು ಆಸವ, ಇವುಗಳಿಂದಲೂ ಸಹ ಆ ಬಿಂದುವಿಗೆ ತರ್ಪಣವನ್ನು ಮಾಡುವಂತಹದ್ದು ಪೂಜೆಯ ಒಂದು ಕ್ರಮ. ಇಲ್ಲಿ ಬಿಂದುವಿಗೆ ತರ್ಪಣ ಅಂದರೆ ಆ ಬಿಂದುವಿಗೆ ತರ್ಪಣ ಮಾಡುವುದು ಅಂತ ಒಂದರ್ಥ. ಚಂದ್ರಿಕಾ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅಥವಾ ಬಿಂದುವಿನ ಪ್ರಮಾಣದಿಂದ ಬಿಂದುವಿಗೆ ತರ್ಪಣವನ್ನು ಮಾಡುವಂಥದ್ದು. ಆ ತರ್ಪಣ ಮಾಡಬೇಕಿದ್ರೆ ಬೊಗಸೆ ಹಾಕೋದಲ್ಲ. ಹೇಗಿರಬೇಕು? ಒಂದು ಬಿಂದು, ಈ ಬಿಂದು ಆ ಬಿಂದುವಿನ ಮೇಲೆ ಬೀಳಬೇಕು. ಹೀಗೆ. ಹಾಗಾಗಿ 2 ಅರ್ಥ. ಒಂದು ಬಿಂದುವಿಗೆ ಮಾಡುವ ತರ್ಪಣ, ಇನ್ನೊಂದು ಬಿಂದುವಿನ ಪ್ರಮಾಣದಿಂದ ಮಾಡುವ ಬಿಂದು ತರ್ಪಣ. ಹೀಗೆ ಈ ಕ್ಷೀರಾದಿ ತರ್ಪಣಗಳಿಂದ ಸಂತೋಷಗೊಳ್ಳುವವಳು ಅಂತ. ನಾನು ಇದನ್ನು ಕೇಳಿದ ಕೆಲವು ಜನ ಒಂದು ಭಾವನೆ ಬರುತ್ತೆ, ಏನಂದರೆ ಜಗನ್ಮಾತೆಗೆ ಸುರೆಯಿಂದಲೂ ಸಹ ತರ್ಪಣ ಮಾಡೋದು ಎಷ್ಟು ಸರಿ ಪೂಜೆಯಲ್ಲಿ ಅಂತ. ನಾನು ತುಂಬ ಸಲ ಹೇಳಿದ್ದೇನೆ ಅದನ್ನು. ಒಂದು ನೆನಪಿಟ್ಕೊಳ್ಳಿ, ಇದನ್ನು ಅವಳು ಬಯಸ್ತಾಳೆ ಅಂತಲ್ಲ. ಹಿಂದೂ ಸಹ ಬಂದಿದೆ ಇಂಥ ಅರ್ಥವನ್ನು ಹೇಳುವ ನಾಮಗಳು ಅಂತ. ನಾವು ಯಾವ ರೀತಿಯಾದಂತಹ ಪೂಜೆಯನ್ನು ಮಾಡ್ತೇವೋ ಆ ಪೂಜೆಗೆ ತಕ್ಕುದಾದ ಫಲ. ನಮ್ಮ ಪೂಜೆ ಸಾತ್ವಿಕ ಪೂಜೆ ಆದರೆ ಸಾತ್ವಿಕ ಫಲ, ರಾಜಸಿಕ ಆದರೆ ರಾಜಸಿಕ ಫಲ, ತಾಮಸಿಕ ಆದರೆ ತಾಮಸಿಕವಾದ ಫಲ. ಹಾಗಿದ್ರೆ ಅವಳು ನಿಜವಾಗಿ ಯಾರು ಅಂತಂದರೆ, ಅವಳು ಸಾತ್ವಿಕಳೋ ರಾಜಸಿಕಳೋ ಅಥವಾ ತಾಮಸಿಕಳೋ ಅಲ್ಲ, ಅವಳು ಗುಣಾತೀತಳು. ಹೌದು ತಾನೆ? ಹಾಗಿದ್ರೆ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ನಿಮ್ಮ ಅನಿಸಿಕೆಗೆ, ಕಾಮನೆಗೆ ತಕ್ಕ ಹಾಗೆ ಫಲ ಕೊಡ್ತಾಳೆ.
ಅಲ್ಲ, ಇದ್ರ ಪ್ರಭಾವ ಅವಳ ಮೇಲೆ ಬೀರೋದಿಲ್ಲ. ಇಲ್ಲೊಂದು ಸ್ಫಟಿಕ ಇದೆ. ಈ ಸ್ಫಟಿಕದ ಹಿಂದುಗಡೆಗೆ ನಾನು ಒಂದು ಕೆಂಪು ಗೋಲಿಯನ್ನು ಇಡ್ತೇನೆ. ಆ ಕಡೆಯಿಂದ ನೋಡುವ ನಿಮಗೆ ಆ ಸ್ಫಟಿಕ ಕೆಂಪಾಗಿ ಕಾಣುತ್ತೆ. ಅದಾದ ತೆಗೆದು ಒಂದು ನೀಲಿ ಗೋಲಿ, ಒಂದು ಹೂವನ್ನು ಇಡ್ತೇನೆ. ಅಲ್ಲಿಂದ ನೋಡುವ ನಿಮಗೆ ಅದು ನೀಲಿಯಾಗಿ ಕಾಣುತ್ತೆ. ಅಂದ ಮಾತ್ರಕ್ಕೆ ಆ ನೀಲಿತನ, ಕೆಂಪುತನ ಸ್ಫಟಿಕದಲ್ಲಿ ಇದೆಯಾ? ಇಲ್ಲ. ಹಾಗೆಯೇ ನೀವು ಯಾದೃಶೀ ಭಾವನಾ ಯತ್ರ ಸಿದ್ಧಿರ್ಭವತಿ ತಾದೃಶಿ, ಭಾವಕ್ಕೆ ತಕ್ಕ ಹಾಗೆ ಸಿದ್ಧಿ ಅಷ್ಟೆ. ಆದ್ದರಿಂದ ನಾವು ಯಾವ ಭಾವದಿಂದ ಪೂಜಿಸಬೇಕು ಅನ್ನೋದನ್ನು ನಾವು ನಿರ್ಧರಿಸಿಕೊಳ್ಳಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಬಿಂದು ತರ್ಪಣ ಸಂತುಷ್ಟ ಆಯಿತು. ನೆಕ್ಸ್ಟ್ ಮುಂದಿನ ನಾಮಕ್ಕೆ ಹೋಗೋಣ. 975 ಪೂರ್ವಜ ಅಂತ. ಪೂರ್ವಜ ಅಂದರೆ ಮೊದಲು ಹುಟ್ಟಿದವಳು. ಮೊದಲು ಹುಟ್ಟಿದವಳು ಅಂದ ತಕ್ಷಣ ಈಗ ಒಂದು ಸಂಶಯ ಬರ್ತದೆ. ಅಷ್ಟು ಮೊದಲು ಹುಟ್ಟಿದಾಳೆ ಅಂದರೆ ಅವಳು ಎಷ್ಟು ವಯಸ್ಸಾಗಿರ್ಬೇಕಲ್ವಾ? ಅವಳು ಅಜ್ಜಿನೂ ಅಲ್ಲ, ಮುತ್ತಜ್ಜಿನೂ ಅಲ್ಲ, ಮುತ್ತಜ್ಜಿ ಅಂತ ಹೇಳೋಣ ಅಂದರೆ ನೋ. ಯಾಕೆ ಕೇಳಿದರೆ ಅವಳು ಕಾಲಾತೀತಳು. ಇದನ್ನು ಮರಿಬಾರ್ದು ನಾವು. ಅವಳು ಕಾಲಾತೀತಳು. ಹಾಗಿದ್ರೆ ಯಾಕೆ ಹೇಳ್ತಾರೆ ಅಂತಂದರೆ, ಪ್ರಶ್ನೆ ಇಷ್ಟೇ. ನಾನು ನಿನ್ನೇನು ಹೇಳಿದ್ದೇನೆ, ಯಾವುದನ್ನು ಶಬ್ದದಿಂದ ಹೇಳಲಿಕ್ಕೆ ಆಗೋದಿಲ್ಲೋ ಆ ತತ್ವವನ್ನು ಹೇಳಬೇಕು ಅಂತ ನಾವು ಹೊರಟಾಗ ಈ ಎಲ್ಲ ಕ್ಲೇಶಗಳು, ಈ ಎಲ್ಲ ಸರ್ಕಸ್ಗಳು ಅನಿವಾರ್ಯ ನಮಗೆ. ಹೀಗೆ ಸ್ವತಃ ಅದರ ವಿವರಣೆ ಹಿಂಗೆ ಕೊಡ್ತಾರೆ. ಪೂರ್ವಂ ಜಾತ ಪೂರ್ವಜ, ಅವಳು ಮೊದಲೇ ಹುಟ್ಟಿದವಳು. ಮೊದಲೇ ಹುಟ್ಟಿದವಳು ಅನ್ನೋದನ್ನು ಉಪನಿಷತ್ತು ಹೇಳುತ್ತೆ. ಅಹಮಸ್ಮಿ ಪ್ರಥಮಜ ಋತಸ್ಯ, ಅಹಮಸ್ಮಿ ಪ್ರಥಮಜ, ನಾನು ಎಲ್ಲರಿಗಿಂತ ಮೊದಲು ಇರುವವಳು. ಪ್ರಶ್ನೆ ಅಷ್ಟೇ, ಆತ್ಮವಸ್ತು ಎನ್ನುವಂಥದ್ದು ಅದು ಕಾಲವನ್ನು ಮೀರಿದ ತತ್ವ. ಪ್ರಪಂಚ ಅದರಲ್ಲಿ ತೋರತ್ತೆ. ಹಾಗಾಗಿ ಪ್ರಪಂಚ ಇದ್ದಾಗಲೂ ಪ್ರಪಂಚ ಇಲ್ಲದೇ ಇದ್ದಾಗಲೂ ಇರುವುದಾದ್ದರಿಂದ ಈ ಪ್ರಪಂಚಕ್ಕೆ ಹೋಲಿಸಿ ಸಾಪೇಕ್ಷಿಕವಾಗಿ ನೋಡಿದರೆ ಅದು ಅತ್ಯಂತ ಮೊದಲಿನದು. ಹಾಗಾಗಿ ಆತ್ಮಸ್ವರೂಪಿಣಿಯ ಅಂಥ ದೇವಿ ಅವಳು ಎಲ್ಲಕ್ಕಿಂತ ಮೊದಲಿನವಳು. ಆದ್ದರಿಂದ ಅವಳ ಹೆಸರು ಪೂರ್ವಜ ಅಂತ ಆಯಿತು. ಮತ್ತು ನಾನು ಮೂರ್ತ ರೂಪವಾದಂಥ ಈ ಜಗತ್ತಿಗಿಂತಲೇ ಮೊದಲು ಹುಟ್ಟಿದವಳು. ಆದ್ದರಿಂದ ನಾನು ಪೂರ್ವಜ ಅಂತ ಒಂದರ್ಥ. ಮತ್ತು ಅರುಣೋಪನಿಷತ್ತು ಹೇಳುತ್ತೆ, ಪೂರ್ವಮೇವಾಹಮಿಹ ಸಮಿತಿ ತತ್ಪುರುಷಸ್ಯ ಪುರುಷತ್ವಂ. ಪೂರ್ವಮೇವ ಅಹಂ ಅಂತ. ನಾನು ಎಲ್ಲರಿಗಿಂತ ಮೊದಲಿನವನು. ಯಾಕೆಂದರೆ ಆತ್ಮಸ್ವರೂಪ. ಆತ್ಮಸ್ವರೂಪ ಯಾವತ್ತಿಂದ ಬಂತು ಅಂತ ಯಾರು ಹೇಳೋಕ್ಕೆ ಸಾಧ್ಯನಾ? ಇಲ್ಲ. ಆದ್ದರಿಂದ ನಾನು ಎಲ್ಲರಿಗಿಂತ ಮೊದಲಿನವನು. ಪೂರ್ವಮೇವಾಹಮಿಹ ಸಮಿತಿ ತತ್ಪುರುಷಸ್ಯ ಪುರುಷತ್ವಂ ಅಂತ ಅಲ್ಲಿ ಹೇಳಿದರೆ, ಮತ್ತು ಇಲ್ಲೇ ಇನ್ನೊಂದು ಅರ್ಥ ಹೇಳ್ತಾರೆ, ಅಬುದ್ಧಿಪೂರ್ವಕಾಯ ಪ್ರಥಮಾ ಸೃಷ್ಟಿ ತದ್ರೂಪಾವ. ಅಂದರೆ ದೇವಿ ಈ ಪ್ರಥಮ ಸೃಷ್ಟಿಯೇ ಅವಳು. ನಮಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಹೇಳೋದು. ಯಾವುದೋ ಒಂದು ವಸ್ತು ಸೃಷ್ಟಿ ಮಾಡಬೇಕಿದ್ರೆ ಸೃಷ್ಟಿ ಆರ್ಡ್ರಲ್ಲಿ ಮಾಡ್ತಾ ಹೋಗ್ತೇವಲ್ಲ, ಆ ಪ್ರಥಮ ಸೃಷ್ಟಿ ಯಾರು ಅಂದರೆ ಜಗನ್ಮಾತೆ. ಹೀಗೆ ಅಂತ ಪ್ರಥಮ ಸೃಷ್ಟಿ. ಮತ್ತು ಯಾಕೆ ಹೇಳ್ತಾರೆ ಅಂದರೆ, ಜಗನ್ಮೂಲವಾದಂತಹ ತತ್ವ ಒಂದೇ, ಪರಬ್ರಹ್ಮ ವಸ್ತು. ಆ ತತ್ವದಲ್ಲಿ ಆಗುವ ಕಂಪನವೇ, ಸ್ಪಂದನವೇ, ವೈಬ್ರೇಷನ್, ಅದೇ ಮೊದಲ ಸೃಷ್ಟಿ. ಅದು ಯಾವಾಗ ಆಯಿತು ಅಂತ ಕೇಳಿದರೆ ನಮ್ಮ ಹತ್ರ ಹೇಳೋಕ್ಕಾಗಲ್ಲ. ನಮ್ಮಲ್ಲಿ ಕೆಲವು ಜನ ಹೇಳ್ತಾರೆ, ಏನು ಬಿಗ್ ಬ್ಯಾಂಗ್ ಥಿಯರಿ ಹೇಳ್ತಾರಲ್ಲ ಅಂತ. ಅವತ್ತು ಮಧ್ಯಾಹ್ನ 12 ಗಂಟೆಗೆ ಆ ಸೃಷ್ಟಿ ಆಯಿತು. ಯಾವನೊಬ್ಬ ಕಟ್ಕೊಂಡು ಹೇಳಿಬಿಟ್ರೆ 4 ಜನ ಕೇಳ್ತಾರೆ ಅದನ್ನು. ನಂದೊಂದು ಅಡ್ಡ ಪ್ರಶ್ನೆ ಉಂಟು ಇದಕ್ಕೆ.
ಅವತ್ತು ಮಧ್ಯಾಹ್ನ 12 ಗಂಟೆಗೆ ಆಯಿತು ಅಂತ ಇವನು ಹೇಳ್ತಾನಲ್ಲ, ಹೇಳಬೇಕಿದ್ರೆ ಇವನು ಸೃಷ್ಟನಾಗಿರ್ಬೇಕಲ್ವ? ಯಾರೋ ಅದನ್ನು ನೋಡಿದವನು, ಈ ಬೃಹಸ್ಪತಿ ಯಾವಾಗ ಹುಟ್ಟಿದ? ಉಂಟ ಉತ್ತರ ಇದಕ್ಕೆ? ಯಾರೋ ನಮ್ಮಲ್ಲಿ ವಿಚಾರರಹಿತವಾಗಿ ಮಾತನಾಡೋದನ್ನು ಬಹಳಷ್ಟು ಜನ ಗುತ್ತಿಗೆ ತಗೋಬಿಟ್ಟಿದ್ದಾರೆ. ಅವ್ರು ಹೇಳಿದ್ದನ್ನು ಅವ್ರು ಬಾಲ್ ಬಡಕರು ಕೇಳ್ತಾ ಇರ್ತಾರೆ ಹೇಗೆ ಅಂತ. ಹಾಗಾಗಿ ಸೃಷ್ಟಿ ಮೂಲವನ್ನು ಬಲ್ಲವರಿಲ್ಲ. ಅದಕ್ಕೋಸ್ಕರ ವೇದಾಂತ ಹೇಳುತ್ತೆ, ಅದ್ರ ಬಗ್ಗೆ ತಲೆ ಬೀಸಿ ಮಾಡ್ಕೊಂಡು ಪ್ರಯೋಜನ ಇಲ್ಲ. ಸೃಷ್ಟವು ಅನಾದರ ಕರ್ತವ್ಯ. ಸೃಷ್ಟಿ ವಿಚಾರದಲ್ಲಿ ತಲೆ ಬೀಸಿ ಮಾಡ್ಕೊಳ್ಬೇಡ, ನಿನ್ನ ಆಯುಷ್ಯ ಕ್ಷೀಣವಾಗತ್ತೆ, ಉತ್ತರ ಸಿಗೋಲ್ಲ ನಿನಗೆ. ಪ್ರಾಮಾಣಿಕವಾದ ಉತ್ತರ. ಇವತ್ತು ನಮ್ಮಲ್ಲಿ ಹೇಳ್ತಾರಲ್ಲ, ಏನೇನೋ ಅಲ್ಲ, ಏನೋ ಅದಂತೆ ಡಾರ್ಕ್ನೆಸ್ ಅಂತೆ, ಏನೇನೋ ಇತ್ತಂತೆ, ಏನೇನೋ ಹೇಳ್ತಾರಲ್ಲ. ಅಷ್ಟೇ, ಒಂದು 2 ತಿಂಗಳ ಪೇಪರಲ್ಲಿ ಓಡಾಡ್ತವೆ, ಒಂದು 3 ತಿಂಗಳ ವಾಟ್ಸಪ್ ಗ್ರೂಪಲ್ಲಿ ಓಡಾಡ್ತವೆ, ಆಮೇಲೆ ಎಲ್ಲ ಟುಸ್ ಆಗಿಬಿಡ್ತವೆ ಹೀಗೆ ಅಂತ. ಆದ್ದರಿಂದ ಸೃಷ್ಟಿಯ ಬಗ್ಗೆ ವೇದಾಂತ ಕರಾರುವಾಕ್ಕಾಗಿ ಹೇಳುತ್ತೆ. ಅದ್ರ ಬಗ್ಗೆ ತಲೆ ಬಿಸಿ ಮಾಡ್ಕೊಳ್ಳೋಕೆ ಹೋಗೋಣ, ನಿನಗೆ ಸರಿಯಾದಂಥ ಉತ್ತರ ಸಿಗಲ್ಲ. ಆದರೂ ಸಹ ನಮ್ಮಲ್ಲಿ ಪುರಾಣಗಳು ಅದರ ಬಗ್ಗೆ ಕೆಲವು ವಿವರಣೆಯನ್ನು ಸಾಧ್ಯವಾದಷ್ಟು ಪ್ರಾಮಾಣಿಕವಾದಂಥ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನಿಸಿವೆ. ಹಾಗಾಗಿ ಈ ಜಗತ್ತಿನ ಮೊದಲ ಕಂಪನವೇ ಸೃಷ್ಟಿ, ಅದೇ ದೇವಿ ಅಂತ ಕರೆದಿದೆ. ಆದ್ದರಿಂದ ಆಕೆ ಪೂರ್ವಜ, ಮೊಟ್ಟ ಮೊದಲಿನವಳು. ಮತ್ತು ಚಂದ್ರಿಕಾ ವ್ಯಾಖ್ಯಾನಕಾರ ಹೇಳ್ತಾರೆ, ಪೂರ್ವೇ. ಇವರು ಭಾಳ ಅದ್ಭುತವಾದಂಥ ಒಂದು ವಿವರಣೆ ಕೊಡ್ತಾರೆ. ಅವಳು ಪೂರ್ವಜ ಅನ್ನೋದಕ್ಕೆ, ಮೊದಲಿನವಳು ಅಂತ ಹೇಳೋದಕ್ಕೆ, ಅಲ್ಲಿವರೆಗೆ ಯಾಕ್ರಿ ಹೋಗ್ತೀರಿ? ಪ್ರತಿದಿನ ನೋಡ್ರಿ, ಬೆಳಗಾಯಿತು ಅಂದರೆ ಸೃಷ್ಟಿ ಅಲ್ವಾ, ಸಂಜೆ ಆಯಿತು ಅಂದರೆ ಸಂಹಾರ ಅಲ್ವಾ? ಹೌದು ತಾನೆ? ಅಂದರೆ ಈ ಜೀವರಾಶಿಯ ಚಟುವಟಿಕೆಗಳೆಲ್ಲ ಏನಾಗ್ತವೆ ಕೇಳಿದ್ರೆ ಸ್ಥಗಿನ ಆಗಿಬಿಡ್ತವೆ, ಅದೇ ಸಂಹಾರ. ಬೆಳಗಾಯಿತು ಅಂದರೆ ಸೃಷ್ಟಿ ಎಲ್ಲ ಚಟುವಟಿಕೆ ಪ್ರಾರಂಭ ಆಗುತ್ತೆ. ಈ ಜಗತ್ತಿನ ಸೃಷ್ಟಿ ಪ್ರಾರಂಭ ಆಗಬೇಕಿದ್ರೆ, ಬೆಳಗಾತ ಪ್ರಾರಂಭ ಆಗಬೇಕಿದ್ರೆ ಮೊದಲು ಸೃಷ್ಟ ಆಗುವವನು ಯಾರಪ್ಪ ಅಂತಂದರೆ, ಪೂರ್ವೇ ಪೂರ್ವಸ್ಯಾಂ ದಿಶಿ ಜಾಯತೆ ಇತಿ ಪೂರ್ವಜ. ಪೂರ್ವ ದಿಕ್ಕಿನಲ್ಲಿ ಸೂರ್ಯನಾರಾಯಣಲಿದ್ದು ಈಶ್ವರೀ ಶಕ್ತಿಯಾಗಿ ಪ್ರಕಟ ಆಗ್ತಾಳಲ್ಲ ಅವಳು ಮೊದಲು ಹುಟ್ಟುವವಳು, ಈಶ್ವರೀ ಶಕ್ತಿ. ಆ ಸೂರ್ಯನಾರಾಯಣಂಥ ತೇಜಸ್ಸನ್ನು ಈಶ್ವರೀ ಶಕ್ತಿ ಅಂತ ಶಾಸ್ತ್ರ ಕರೆದಿದೆ. ಅಂದರೆ ಪೂರ್ವ ದಿಕ್ಕಿನಲ್ಲಿ ಸವಿತ್ರ ಮಂಡಲಾಂತರ್ಗತವಾದಂಥ ತೇಜೋರೂಪದಿಂದ ಮೊಟ್ಟ ಮೊದಲು ಉದಯಿಸುವವಳಾದ್ದರಿಂದ ಅವಳು ಪೂರ್ವಜ. ಮೊಟ್ಟ ಮೊದಲು ಉದಯಿಸುವವಳು ಅಂದರೆ ಎರಡರ್ಥ. ಒಂದು, ದಿನವೂ ಆಕೆ ಉದಯಿಸುವವಳು ಅಂತ ಒಂದರ್ಥ. ನಮ್ಮಲ್ಲಿ ಬಹಳಷ್ಟು ಜನ ಸೂರ್ಯ ವಂಶದವರು ಅಂತ ಇರ್ತಾರೆ. ಅಂದರೆ ಸೂರ್ಯ ಉದಯ ಆಗಿ 3-4 ತಾಸು ಆದ ಮೇಲೆ ಏಳುವವರು ಅವರು ಸೂರ್ಯವಂಶದವರು ಹೀಗೆ ಅಂತ. ಮತ್ತು ಇನ್ನು ಕೆಲವು ಜನ ಚಂದ್ರವಂಶದವರು ಅಂತ ಇರ್ತಾರೆ. ಚಂದ್ರೋದಯಕ್ಕಿಂತ ಮೊದಲೇ ನಿದ್ದೆ ಮಾಡೋರು ಅವರು ಪಾಪ ಹೀಗೆ ಅಂತ. ಹೀಗೆ ಈ 2 ವಂಶ ನಮ್ಮಲ್ಲಿ ಅನಾದಿ ಕಾಲದಿಂದ ಇವತ್ತು ಸಹ ಈ ವಂಶವನ್ನು ನಾವು ಬದುಕಿಸ್ಕೊಂಡು ಬಂದಿದ್ದೇವೆ. ಅಂದರೆ ನಾವು ಏಳುವುದಕ್ಕಿಂತ ಮೊದಲೇ ಸೂರ್ಯ ಬಂದು ನಮ್ಮನ್ನು ಏಳಿಸ್ತಾನಲ್ಲ, ಸೂರ್ಯ ಮಂಡಲಾಂತರ್ಗತವಾದಂಥ ಈಶ್ವರಿ ಶಕ್ತಿ ನಮ್ಮನ್ನು ಏಳಿಸತ್ತಲ್ಲ, ಆದ್ದರಿಂದ ಅವಳು ಪೂರ್ವಜಳು ಬಂದು. ಇನ್ನೊಂದರ್ಥ, ಈ ಸೂರ್ಯ ಉದಯ ಯಾವತ್ತಿಂದ ಶುರುವಾಯಿತು? ಸುಮ್ಮನೆ ಹೇಳೋದಪ್ಪ, ಒಂದು ಡೇಟ್ ಕೊಟ್ಬಿಡೋದು ಹೀಗೆ ಅಂತ, ಅಂದಾಜತ್ಲೆ 110 ಅಂತ. ಅವ್ರು ಹೇಳಿದ್ದಾರೆ ಸೂರ್ಯೋದಯ ನೋಡಿದಾರಂತೆ. ಸರಿ, ಈ ಬೃಹಸ್ಪತಿ ಯಾವತ್ತು ನೋಡ್ದ ಅದನ್ನು? ಅಂದರೆ ಆ ಮೊದಲ ಸೂರ್ಯೋದಯ ಗೊತ್ತಿಲ್ಲ. ಆ ಸೂರ್ಯೋದಯ ಆದಾಗಲೂ ಸಹ ಸೂರ್ಯಮಂಡಲಾಂತರ್ಗತವಾಗಿ ಅವಳು ಪ್ರಕಟ ಆಗಿದ್ದಾಳೆ ಅಲ್ವಾ? ಆ ದೃಷ್ಟಿಯಲ್ಲೂ ಪೂರ್ವಜ. ಹೀಗೆ ಅವಳು ಪೂರ್ವಜ. ಇದು ಒಂದರ್ಥ. ಅಂದರೆ ಒಂದರ್ಥ ಅಂದರೆ 2. ಪ್ರತಿದಿನವೂ ಉದಯಿಸುವ ಸೂರ್ಯನಲ್ಲಿ ಈಶ್ವರ ಶಕ್ತಿಯಾಗಿ ಹುಟ್ಟುವಳಾದ್ದರಿಂದ ಪೂರ್ವಜ. ಆ ಸೂರ್ಯನ ಮೊದಲ ಮತ್ತು ಹುಟ್ಟಿನಲ್ಲೂ ಸಹ ಈಶ್ವರ ಶಕ್ತಿಯಾಗಿ ಪ್ರಕಟವಾದವಳು. ಇದಕ್ಕೆ ಇನ್ನೊಂದು ಅರ್ಥ ಉಂಟು, 3ನೇ ಅರ್ಥ ಅಂತ ಅಂದ್ಕೊಳ್ಬೇಕಿದ್ರೆ, ಪೂಜ್ಯ ಪೂಜಕರ ಮಧ್ಯದಲ್ಲಿ ಪೂರ್ವ ದಿಕ್ಕು ಬರಬೇಕು ಅಂತ. ಇದು ಒಂದು ಕ್ರಮ. ಆಗಮಶಾಸ್ತ್ರ ಹೀಗೆ ಹೇಳೋದಿಲ್ಲ,
ಇದೊಂದು ಕ್ರಮ. ಈ ಉದಾಹರಣೆಗೆ ನೋಡಿ, ಇದು ದೇವರು, ನಾನು ಪೂಜೆ ಮಾಡುವನು ಅಂತ ಅಂದ್ಕೊಳ್ಳಿ. ನನಗೆ ಅಭಿಮುಖವಾಗಿ ಪೂರ್ವದಿಕ್ಕಿರಬೇಕು. ಇದು ಪೂಜ್ಯ, ಇವನು ಪೂಜಕ, ಇವರಿಬ್ಬರ ಮಧ್ಯದಲ್ಲಿ ಪೂರ್ವದಿಕ್ಕು ಬರಬೇಕು. ಇವರಿಬ್ಬರ ಮಧ್ಯೆ ಅದಕ್ಕಲ್ಲ, ನನಗೆ. ಅಂದರೆ ಪೂಜಕನಾದವನು ಪೂರ್ವ ದಿಕ್ಕಿಗೆ ಅಭಿಮುಖನಾಗಿ ಪೂಜೆ ಮಾಡಬೇಕು. ಆಗ ಪೂರ್ವ ಜ, ಇವನಿಗೆ ಪೂರ್ವ ದಿಕ್ಕಿನಲ್ಲಿ ಅವಳು ಜಾನೇನು ಪ್ರಕಟ ಆದ ಹಾಗೆ ಅಂತ ಅರ್ಥ. ಹಾಗಾಗಿ ಅವಳು ಪೂರ್ವಜ ಹೀಗೆ ಅಂತ. ಅಂದರೆ ಇದು ಸಮಯ ಮತದಂತೆ ಮಾಡುವಂತಹ ಪೂಜೆ. ಪೂಜಕ ಪೂರ್ವ ದಿಕ್ಕಿಗೆ ಅಭಿಮುಖನಾಗಿ ಕುಳಿತುಕೊಳ್ಬೇಕು, ದೇವರು ಪಶ್ಚಿಮ ಮುಖವಾಗಿ ಇರಬೇಕು. ಅವಾಗ ಏನಾಗುತ್ತೆ, ಪೂಜಕರ ಮಧ್ಯೆಯಲ್ಲಿ ಪೂರ್ವ ದಿಕ್ಕು ಬರುತ್ತೆ. ಒಂದು ಮತ್ತು ಇದಕ್ಕೆ ವಿರುದ್ಧ ಆದಂಥದ್ದು ಒಂದು ಕ್ರಮ ಉಂಟು. ಏನು ಅಂದರೆ, ಹಿಂದಿನ ನಾಮದೊಂದಿಗೆ, ಹಿಂದಿನ ನಾಮ ಅಂದರೆ ಬಿಂದು ತರ್ಪಣ ಸಂತುಷ್ಟ ಅಂತ ಉಂಟಲ್ಲ, ಅಲ್ಲೊಂದು ಸಂಧಿ ಮಾಡಿ, ಸಂತುಷ್ಟಾ ಪೂರ್ವಜ, ಸವರ್ಣ ದೀರ್ಘ ಸಂಧಿ ಮಾಡಿದರೆ ಅಪೂರ್ವಜ ಅಂತ ಆಯಿತು. ಪೂರ್ವಜ ಅಂದರೆ ಪೂರ್ವ ದಿಕ್ಕಿನಲ್ಲಿ ಹುಟ್ಟುವವಳು, ಅಪೂರ್ವಜ ಅಂದರೆ ಪೂರ್ವ ದಿಕ್ಕು ಅಲ್ಲದೇ ಇರುವಂಥ ದಿಕ್ಕಿನಲ್ಲಿ ಹುಟ್ಟುವವಳು, ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟುವವಳು ಅಂತ ಅರ್ಥ. ಆವಾಗ ಏನಾಯಿತು ಅಂದರೆ, ಪೂಜಕರ ಮಧ್ಯೆಯಲ್ಲಿ ದೇವಿ ಇರಬೇಕು ಅಂತ ಅರ್ಥ ಅಲ್ಲ, ಪೂರ್ವ ದಿಕ್ಕು ಬರಬೇಕು ಅಂತ ಅರ್ಥ ಅಲ್ಲ. ಪೂಜಕ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಬೇಕು, ಆ ಪೂಜ್ಯ ವಸ್ತು ಪೂರ್ವ ದಿಕ್ಕಿಗೆ ಮುಖ ಮಾಡಬೇಕು. ಇದು ವಾಮಾಚಾರದ ಪದ್ಧತಿ. ಪೂಜಕನಾದವನು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿಕೊಂಡು ಪೂಜಿಸುವುದು ಅದು ವಾಮ ಪೂಜೆ ಅಂತ ಕರೆಸಿಕೊಳ್ಳುತ್ತದೆ. ಗೊತ್ತಿರಬೇಕು ನಮಗಿದೆ. ಹಾಗಾಗಿ ಒಂದು ದೇವರ ಮುಖ ಪಶ್ಚಿಮಕ್ಕೆ ಬರುವ ಹಾಗೆ ನಾವು ಮುಖವಾಗಿ ಕೂತ್ಕೊಂಡು ಮಾಡಬಹುದು. ಇದು ಸಮ್ಮುಖ ಅಂತ ಕರೀತಾರೆ, ಅಭಿಮುಖ ಅಂತಲೂ ಸಹ ಇದನ್ನು ಕರೀತಾರೆ. ಆಗಮದ ಪ್ರಕಾರ ಬೇರೆ ರೀತಿ. ಹೇಗೆ ಅಂದರೆ, ದೇವರ ದಿಕ್ಕು ಪೂರ್ವಮುಖವಾಗಿರಬೇಕು, ಪೂಜಕನ ಮುಖ ಉತ್ತರಾಭಿಮುಖವಾಗಿ ಇರಬೇಕು. ದೇವರು ಹೀಗೆ ಇಲ್ಲಿರ್ತಾನೆ, ಮುಖ ಹೀಗಿರುತ್ತೆ, ಹೀಗೆ ಪೂಜೆ ಮಾಡೋದು. ನೀವು ಕೇಳ್ಬೋದು, ಅಲ್ಲ ದೇವ್ರ ಮುಖ ಈ ಕಡೆಗೆ, ನೀವೇನ್ರಿ ಹೀಗೆ ಪೂಜೆ ಮಾಡೋದು ಅಂತ. ನೀವು ಕೇಳಿ, ನಿಮ್ಮದು ಪ್ರಶ್ನೆಗೆ ನಂದೊಂದು ಅಡ್ಡ ಪ್ರಶ್ನೆ ಉಂಟು. ದೇವರಿಗೆ ಹಾಗಿದ್ದು ಒಂದೇ ಮುಖವಾ? ಅವನ ಹೆಸರೇನ್ರಿ? ವಿಶ್ವತಶ್ಚಕ್ಷು ಉತ ವಿಶ್ವತೋ ಮುಖೋ. ಅವನು ಯಾ ಕಡೆ ಮುಖ ಮಾಡೋದಿಲ್ಲ? ಪ್ರಶ್ನೆ ಅಷ್ಟಲ್ಲ, ಅವನು ಯಾವ ಕಡೆ ಮುಖ ಮಾಡ್ತಾನಂತಲ್ಲ, ಪೂಜಕನಾದ ನೀನು ಯಾವ ಕಡೆ ಮುಖ ಮಾಡ್ತೀಯ ಅನ್ನೋದು ಪ್ರಶ್ನೆ ಅಲ್ವಾ? ಹಾಗಾಗಿ ನೀವು ತಮಿಳುನಾಡಿಗೆ ಹೋಗಿ, ಎಲ್ಲ ಗುಡಿ ಸಾಮಾನ್ಯವಾಗಿ ಪೂರ್ವಾಭಿಮುಖವಾಗಿ ಇರ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ. ದೇವಾಲಯದಿಂದ ಹೊರಕ್ಕೆ ಬಂದ ಮೇಲೆ ದೇವರ ಮುಖ ಈ ಕಡೆ ಇದ್ದರೆ ಆ ಅಂಗಣದಲ್ಲಿ ನಿಂತು ಉತ್ತರಾಭಿಮುಖವಾಗಿಯೇ ನಮಸ್ಕಾರ ಮಾಡ್ತಾರೆ. ದೇವರಲ್ಲಿರ್ತಾನೆ, ಅದರ ನಮಸ್ಕಾರ ಮಾಡೋದು ಯಾವುದಕ್ಕೆ? ಉತ್ತರಾಭಿಮುಖವಾಗಿ. ಗಮನಿಸಿ, ಹೌದಾ ಅಲ್ವಾ ಅಂತ. ಹೀಗೆ ಅಷ್ಟು ಇದು ಆಗಮದ ಪದ್ಧತಿ. ಯಾಕೆಂದರೆ ಇದರೊಳಗೆ ಸೌಕರ್ಯ ಹೆಚ್ಚುಂಟು ಅಲ್ವಾ? ನಾವು ಉತ್ತರಾಭಿಮುಖವಾಗಿ, ದೇವರು ಪೂರ್ವಾಭಿಮುಖವಾಗಿದ್ದು ನಾವು ಉತ್ತರಾಭಿಮುಖವಾಗಿ ಮಾಡುವ ಪೂಜೆಯಲ್ಲಿ ಅನುಕೂಲ ಹೆಚ್ಚು. ದೇವರು ಪೂರ್ವಾಭಿಮುಖವಾಗಿಯೇ ಇದ್ದು ನಾವು ದಕ್ಷಿಣಾಭಿಮುಖವಾಗಿ ಮಾಡಿದರೆ ಅಲ್ಲಿ ಅನನುಕೂಲತೆಗಳು ಹೆಚ್ಚು. ಏಕೆಂದರೆ ಪೂಜೆಯಲ್ಲಿ ಇಂತಿಂಥ ವಸ್ತುಗಳು ಇಂತಿಂತಲ್ಲೇ ಇರಬೇಕು ಅಂತ ಕೆಲವು ನಿಯಮ ಉಂಟು, ಅದಕ್ಕೆ ಅಲ್ಲಿ ತೊಡಕಾಗ್ತವೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಅಂದರೆ ಈ ವಾಮಾಚಾರದ ಪೂಜೆಯಲ್ಲಿ ಪೂಜಕನಾದವನು ಪಶ್ಚಿಮಾಭಿಮುಖವಾಗಿ ಇರ್ತಾನೆ. ಆದ್ದರಿಂದ ಅಂದರೆ ಪಶ್ಚಿಮದಲ್ಲಿ ಫಲಸ್ವರೂಪಳಾಗ್ತಾಳೆ, ಅಂದರೆ ಆ ಪಶ್ಚಿಮ ಫಲವನ್ನು ಕೊಡ್ತಾಳೆ. ಅಂದರೆ ಪಶ್ಚಿಮ ದಿಕ್ಕು ಅಂದರೆ ಅಸ್ತನಾಗುವ ದಿಕ್ಕು. ಅವಳು ಕೊಡುವ ಫಲ ಆಗ ಅದು ಅಸ್ತಂಗತವಾಗುವ ಫಲ. ಅಸ್ತಂಗತವಾಗುವ ಫಲ ಅಂದರೆ ಕ್ಷಣಿಕವಾದ ಫಲ. ಅಸ್ತಂಗತ ಆಗದೇ ಇರುವ ಫಲ ಅಂದರೆ ಮೋಕ್ಷ. ಆದ್ದರಿಂದ ನಿಮಗೆ ಅಂಥ ಫಲ ಬೇಕು ಅಂತಾದರೆ ನೀವು ಪೂರ್ವಾಭಿಮುಖವಾಗಿ ಕುಳಿತು ಮಾಡಿ. ಆಕೆ ನಿಮಗೆ ಅಭಿಮುಖ ಅಂದರೆ ಪಶ್ಚಿಮಾಭಿಮುಖವಾಗಿ ಇರಬಹುದು. ಒಂದು
ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ಅರ್ಥ ಪೂರ್ವಜ ಎನ್ನುವಂಥ ನಾಮ ಆಯಿತು ಅಂತ ಅಂದ್ಕೊಂಡು ಇವತ್ತಿನ ಸಮಯವೂ ಸಹ ಆಗ್ತಾ ಬರ್ತಾ ಇದೆ. ಮುಂದಿನ ನಾಮ ತ್ರಿಪುರಾಂಬಿಕಾ ಅಂತ. ಇದು ಹೆಚ್ಚು ವಿವರಣೆಯನ್ನು ಬಯಸುವಂತಹ ಒಂದು ನಾಮ. ಪ್ರಾಯಶಃ ಈ ನಾಮವನ್ನು ನಾವು ಮುಂದಿನ ಸರಣಿಯಲ್ಲಿ ಸೇರಿದಾಗ ನೋಡ್ತೇವೆ. ಒಂದು ಮಾತನ್ನು ಹೇಳಿಬಿಡ್ತೇನೆ, ಮುಂದಿನ ಸರಣಿ ಆಗಸ್ಟ್ 14ರಿಂದ ಪ್ರಾರಂಭ ಆಗುತ್ತೆ. ಪ್ರಾಯಶಃ 14-15 ನನಗೆ ಒಂದು ಅನಾನುಕೂಲ ಆಗುವಂತಹ ಸಾಧ್ಯತೆ ಉಂಟು. ಅದು ಹೇಗೆ ಏನು ಅಂತ ಅದಕ್ಕೆ ಏನಾದ್ರು ಉಪಾಯ ಉಂಟ ಏನು ಅಂತ ತಿಳಿಸ್ತಾರೆ ರಾಮು ಅವರು. ಅಷ್ಟನ್ನು ನಿವೇದನೆ ಮಾಡ್ತಾ ಈ 5 ದಿನಗಳ ಕಾಲ ಈ ಚಿಂತನೆಗೆ ಕಿವಿಯನ್ನು ಕೊಟ್ಟಂತಹ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇದಕ್ಕೆ ದತ್ತಿ ನ್ಯಾಸಕರ್ತರಾಗಿ ಯಾರ್ಯಾರು ಸಹಕರಿಸಿದ್ದಾರೋ ಆ ಎಲ್ಲ ನ್ಯಾಸಕರ್ತರ ಪರಿವಾರದವರು ಯಾವ ಉದ್ದೇಶದಿಂದ ಇದಕ್ಕೆ ಕೈ ಜೋಡಿಸಿದ್ದಾರೋ ಸಹಕರಿಸಿದ್ದಾರೋ ಜಗನ್ಮಾತೆ ಅವರ ಉದ್ದೇಶವನ್ನು ಈಡೇರಿಸಿಕೊಳ್ಳಿ ಅಂಥೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥಿಸ್ತೇನೆ. 2ನೇದು. ಮತ್ತು 3ನೇದು, ಈ ಚಿಂತನೆಗೆ ವೇದಿಕೆಯಾದಂತಹದ್ದು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ. ಪ್ರಾಯಶಃ ಇಲ್ಲಿ ಚಿಂತನೆ ಮುಗೀತು, ಯಾವುದೋ ಒಂದು ವಿಷಯ ಮುಗೀತು ಅನ್ನೋದಿಲ್ಲ. ಯಾಕೆಂದರೆ ನಿಮಗೆ ಗೊತ್ತು, ಇಷ್ಟು ಸುದೀರ್ಘವಾದಂತಹ ಚಿಂತನೆಗಳನ್ನು ಪ್ರಾಯಶಃ ಇನ್ಯಾವ ಸಂಸ್ಥೆಗಳು ಸಹ ಕೈಗೆತ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಇಲ್ಲಿ ಒಂದೊಂದು ವಿಷಯದಲ್ಲಿ 40, 50, 60 ಎಷ್ಟೆಷ್ಟೋ ಸರಣಿಗಳು ನಡೀತಾ ಇರ್ತದೆ. ಕಾರಣ ಅದು DVಜಿಯವರ ಕನಸು. ಇದು ನಿಜವಾದ ಅರ್ಥದಲ್ಲಿ ಜ್ಞಾನ ಸತ್ರ ಆಗಬೇಕು ಅಂಥೇಳಿ. ಹಾಗಾಗಿ ಆ ಚಿಂತನೆಗೆ ಮಾಧ್ಯಮವಾದಂತಹ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಿಗೆ ಮತ್ತು ಸಹಕಾರ್ಯದರ್ಶಿಗಳವರಿಗೆ ಇನ್ನೆಲ್ಲ ಎಲ್ಲ ಸಿಬ್ಬಂದಿಗಳಿಗೂ ಸಹ ಕೃತಜ್ಞತೆಯನ್ನು ಹೇಳ್ತಾ ಈ 5 ದಿನದ ನನ್ನ ವಾಕ್ ಪುಷ್ಪಗಳನ್ನು ಜಗನ್ಮಾತೆಯ ಪದತಲದಲ್ಲಿ ಸಮರ್ಪಿಸಿ ಇನ್ನೊಮ್ಮೆ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ಮುಕ್ತಾಯ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.